Praise you, Jesus. Glory to God, glory to God, glory to God. Thank you, my Father. Presence, presence, presence. Thank you, Jesus. We love you, Father. Glory to God, glory to God, glory to God. Thank you, my Lord. Praise you, praise you, praise you, Jesus. Thank you, Jesus. Glory, 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 glory to God. Thank you, Father. Praise the Lord, dear brothers and sisters. Welcome you to this evening Believer's Voice. ನಾವು ಪ್ರತಿಯೊಂದು ವಾರನೂ ಒಂದೊಂದು ಬಿಲೀವರ್ಸ್ ಪ್ರಶ್ನೆಗಳಿಗೆ ಇಲ್ಲ ಕ್ಲಾರಿಫಿಕೇಶನ್ಸ್ ಇಲ್ಲ ವಾಕ್ಯದ ಅರ್ಥವೇನು ಅಂತ ನಾವು ಧ್ಯಾನ ಬರ್ತಾ ಇದ್ದೀವಿ. ಅದರಂತೆ ಇವತ್ತು ಒಂದು ಕಾರ್ಯವನ್ನು ನೋಡೋಣ. ಅದಕ್ಕೆ ಮುಂಚೆ ಎಲ್ಲರೂ ಕೂಡ ನೀವು ಈ ಲಿಂಕ್ನ ನಿಮ್ಮ ಕಾಂಟ್ಯಾಕ್ಟ್ಸ್ ಗ್ರೂಪ್ಸ್ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು ಆಲ್. ಇವತ್ತು ಕೂಡ ದೇವರು ಒಂದು ನಮ್ಮ ಡೈಲಿ ಲೈಫ್ ಒಂದೊಂದು ದಿನ ನಾವು ಜೀವಿಸುವ ನಮ್ಮ ಲೈಫಲ್ಲಿ ಒಂದೊಂದು ದಿನವೂ ನಡೆಯುವ ಕಾಮನ್ ಪ್ರಾಬ್ಲಮ್ಸ್, ಚಾಲೆಂಜಸ್ ವಾಕ್ಯದ ಮೂಲಕ ಹೇಗೆ ನಾವು ಆ ವಾಕ್ಯದ ಫಲವನ್ನು ಅನುಭವಿಸೋದು ಅಂತ ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದರಿಂದ ಈ ದಿನ ಕೂಡ ಅಂಥ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ನೀವು ಕೇಳುವ ಒಂದೊಂದು ಮಾತು ಕೂಡ, ವಾಕ್ಯವು ಕೂಡ ಅದು ಬರೀ ಮಾಹಿತಿಯಾಗಿರದೆ ಅದು ನಿಮ್ಮ ಜೀವನವನ್ನು ಬದಲಾಯಿಸಿ ನಿಮ್ಮ ಜೀವಿತದಲ್ಲಿ ಆ ವಾಕ್ಯದ ಫಲವನ್ನು ತೃಪ್ತಿಯಾಗಿ ಅನುಭವಿಸುವಂತೆ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ಕೂಡ ಜಾಯ್ನ್ ಆಗಿರೋರೆಲ್ಲ ಹಾಯ್ ಅಂತ ಹಾಕಿ. ಯಾರಾದರೂ ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದ್ರೆ ನೀವು ಯಾವ ಊರಿಂದ ಜಾಯ್ನ್ ಆಗ್ತಾ ಇದ್ದೀರಾ ಅನ್ನೋದು ಕೂಡ ತಿಳಿಸಿ. ಸರ್ ನಮಗೂ ಗೊತ್ತಾಗುತ್ತೆ ಎಲ್ಲಿಂದಲ್ಲ ನೀವು ಜಾಯ್ನ್ ಆಗ್ತಾ ಇದ್ದೀರಾ ಅಂತ. ಸೊ ವಿಶೇಷವಾಗಿ ಇದು ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದ್ರೆ ಆಡಿಯೋ ವಿಡಿಯೋ ಕ್ಲಿಯರ್ ಅಂತ ನೀವು ಟೈಪ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರೈಸ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೆಸೆನ್ಸ್ ಪ್ರೆಸೆನ್ಸ್. ಆಡಿಯೋ ವಿಡಿಯೋ ಕ್ಲಿಯರ್ ಅಂತ ಟೈಪ್ ಮಾಡಿ. ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್. Glory to God, glory to God, glory to God. Thank you, my Father. We love you, Jesus. Welcome, Sister Rekha. God bless you. Sister Pooja, Brother Barmo, Vivek, God bless you. Sangeeta, God bless you. Brother Vishwanath, Shrikant, God bless you. Drakshayani, God bless you. Blessings to you all. Brother Harish, God bless you. Brother Sangamesh, God bless you. Blessings, blessings. Glory to God, glory to God, glory to God. All right. ಇವಾಗ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ದಿನ ಬಿಲೀವರ್ಸ್ ವಾಯ್ಸಲ್ಲಿ ನಾನು ಹೇಳಿದಾಗೆ ಒಂದು ಪ್ರಶ್ನೆಯನ್ನು, ಅನೇಕ ಪ್ರಶ್ನೆಗಳು ಬರ್ತಾ ಇದೆ. ಸೊ ಅದರಲ್ಲಿ ಒಂದು ಪ್ರಶ್ನೆ ಎಲ್ಲರಿಗೂ ಪ್ರಯೋಜನವಾಗಿರುವ ರೀತಿಯಲ್ಲಿ ಇರುವುದಾದರೆ ಅದನ್ನು ಇಲ್ಲಿ ಮಾತಾಡ್ತಾ ಇದ್ದೀನಿ. ನಿಮಗೆ ಒಂದಿಷ್ಟು ಪ್ರಶ್ನೆಗಳು ಬರೀ ಸ್ಪೆಸಿಫಿಕ್ ಪರ್ಸ್ನಲ್ ಆಗಿದೆ, ಅದನ್ನು ಅವ್ರಿಗೆ ನಾನು ಆಡಿಯೋ ಮೆಸೇಜ್ ಮೂಲಕ ಇಲ್ಲ ಅವ್ರ ಜೊತೆ ಮಾತಾಡುವಾಗ ಇದನ್ನು ವಿವರಿಸಿ ಹೇಳ್ತಾ ಇದ್ದೀನಿ ನಾನು. ಸೊ ಅದರಿಂದ ಇವತ್ತು ಕೇಳಿದ ಪ್ರಶ್ನೆ ಎಲ್ಲರಿಗೂ ಪ್ರಯೋಜನವಾಗಿರುತ್ತೆ ಅಂತ ಹೇಳಿ ನಾನಿವತ್ತು ಇದನ್ನು ಎಲ್ಲರ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಕೂಡ ಒಂದು ಸಿಸ್ಟರ್ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇನಂತ ಹೇಳಿ ಆಮೇಲೆ ನಾವು ವಾಕ್ಯದಲ್ಲಿ ಹೋಗೋಣ. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ, ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅದಕ್ಕೆ ಯೆಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು, ಅವು ಜನರನ್ನು ಕಚ್ಚಿದರಿಂದ ಬಹುಜನ ಸತ್ತು ಹೋದರು. ಸೊ ಇದನ್ನು ಸತ್ತು ಹೋದರು. ಅದಕ್ಕೆ ಇವರ ಪ್ರಶ್ನೆ ಏನಂದರೆ, ಅವ್ರು ಈಗಾಗಲೇ ಬೇಜಾರಲ್ಲಿದ್ದರೂ ಮತ್ತೆ ದೇವರು ಅವರ ಮೇಲೆ ಹಾವುಗಳನ್ನು ಕಳಿಸಿ ಕಚ್ಚಿಸಿದಿರಲ್ಲ, ಅವರಿಗೆ ದೇವರ ಮೇಲೆ ಇನ್ನೂ ಬೇಜಾರಾಗುತ್ತದೆ ಹೊರತು ದೇವರ ಮೇಲೆ ಪ್ರೀತಿ ಹೇಗೆ ಬರುತ್ತದೆ ಪಾಸ್ಟರ್ ಅಂತ ಕೇಳಿದ್ದಾರೆ. ಸೊ ಅದರಿಂದ ಇವತ್ತು
ಈಗ ಇದರ ಅರ್ಥ ಏನು? ನಿಜವಾಗ್ಲೂ ದೇವರು ಪ್ರೀತಿಯಾಗಿರೋನಾದ್ರೆ ಅವರು ಹಾವುಗಳನ್ನ ಕಳಿಸಿ ಜನರನ್ನ ಕಚ್ಚಿ ಸಾಯುವ ಹಾಗೆ ಮಾಡುವ ದೇವರ? ಇದರ ಅರ್ಥವೇನು? ಇದರ ರೆವಲ್ಯೂಷನ್ ಏನು ಅನ್ನೋದನ್ನ ಇವತ್ತು ನಾನು ಬಿಡಿಸಿ ಹೇಳ್ತೀನಿ. ತುಂಬ ಎಲ್ಲ ಗಮನದಿಂದ ಕೇಳಿ. ಇವತ್ತು ಈ ಇಸ್ರೇಲ್ ಜನರು ಏನು ಮಾಡಿದ್ರು ಇದನ್ನೇ ಇವತ್ತು ನಾವು ಕೂಡ ಮಾಡ್ತಾ ಇದ್ದೀವಿ. ಆದರೆ ನಮಗೇನೋ ಈಗ ನಾವು ಬೇರೆ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ, ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಆದರೆ ಈ ಜನರು ಏನು ಮಾಡಿದ್ರು ಅದನ್ನೇ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ಒಂದು ವೇಳೆ ನೀವು ಅದನ್ನ ಓದ್ಬಿಟ್ಟು ನೋಡಿ ಎಷ್ಟು ದೇವರವ್ರಿಗೆ ಅದ್ಭುತ ಮಾಡಿದ್ರು ಸ್ವಲ್ಪ ಕೂಡ ಕೃತಜ್ಞತೆ ಇಲ್ಲ ಅಂತ ನಾವಿವತ್ತು ಹೇಳ್ಬೋದು. ಆದರೆ ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ಅನ್ನುವ ಒಂದು ತಿಳುವಳಿಕೆ ಇಲ್ಲದೆ ಇದ್ದೀವಿ. ಸೊ ಅದು ಹೇಗೆ ಅನ್ನೋದನ್ನ ಇವತ್ತು ವಿವರಿಸಿ ಹೇಳ್ತೀನಿ. ತುಂಬ ಮುಖ್ಯವಾದ ಒಂದು ಸತ್ಯ ಇದು. ಇದು ಫೌಂಡೇಶನಲ್ ಸತ್ಯ. ಇಂಥ ಸತ್ಯದಲ್ಲಿ ನೀವು ಬೇರೂರಿರುವಾಗ, ನೀವು ಸತ್ಯವನ್ನು ಕೇಳುವಾಗ, ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ನೀವು ಯಾವಾಗ ಎಷ್ಟು ಬಯಕೆಯಿಂದ ಆಸಕ್ತಿಯಿಂದ ಇಂಥ ಸತ್ಯವನ್ನು ಕೇಳಬೇಕು ಅಂತ ಇದ್ದೀರೋ ನೀವು ವಾಕ್ಯ ಭರಿತರಾಗಿ ಬರ್ತೀರಾ. ವಾಕ್ಯ ಭರಿತರಾಗಿರುವಾಗ ಪವಿತ್ರಾತ್ಮ ಭರಿತರಾಗಿರ್ತೀರಾ. ಪವಿತ್ರಾತ್ಮನ ಭರಿತರಾಗಿರುವಾಗ ನೀವು ಅಭಿಷೇಕ ಮಾಡಲ್ಪಟ್ಟವರಾಗಿರ್ತೀರಾ. ಅಭಿಷೇಕದಿಂದ ತುಂಬಿರುವಾಗ ಆ ಅಭಿಷೇಕದ ಫಲಗಳು ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇರುತ್ತೆ. ಅದಾದಮೇಲೆ ನಿಮ್ಮ ಬಲ ಅಲ್ಲ, ನಿಮ್ಮ ಜ್ಞಾನ ಅಲ್ಲ, ನಿಮ್ಮ ಪ್ರಯತ್ನ ಇರುವುದಿಲ್ಲ. ಎಲ್ಲ ದೇವರ ಮಹಿಮೆ, ದೇವರ ಕಾರ್ಯಗಳು ನಿಮ್ಮಲ್ಲಿ ಸುಲಭವಾಗಿ ಆತನ ನಿಮ್ಮ ಶರೀರದ ಮೂಲಕ ಆತನ ಮಹಿಮೆಯಾದ ಕಾರ್ಯಗಳು ಬಲವಾಗಿ ಪ್ರಕಟವಾಗಕ್ಕೆ ಶುರುವಾಗುತ್ತೆ. ಸೊ ಅದರಿಂದ ನೋಡುವವರು ಎಲ್ಲ ಕೊನೆಯ ತನಕ ಕೂತ್ಕೊಂಡು ಗಮನವಾಗಿ ನೋಡಿ. ಬರುವಾಗಲ್ಲ ವಾಕ್ಯವು ಈಗ ಆತ್ಮವಾಗಿ ನಾನು ಹೊಂದಿಕೊಂಡಿದ್ದೀನಿ, ಈ ವಾಕ್ಯದ ಆತ್ಮ ನನ್ನಲ್ಲಿ ಕೆಲಸ ಮಾಡ್ತಾ ಇದೆ, ಈ ವಾಕ್ಯದ ಫಲವನ್ನು ನಾನು ಒಂದು ಮಿಸ್ ಮಾಡೋದಿಲ್ಲ, ಅದನ್ನು ಹಾಗೆ ಅನುಭವಿಸ್ತಾ ಇದ್ದೀನಿ ಅಂತ ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಳ್ಳಿ. ಆಲ್ ರೈಟ್, ಲೆಟ್ಸ್ ಗೆಟ್ ಟು ದ ವರ್ಡ್. ಹೋಪ್ ಎಲ್ಲರೂ ಕೂಡ ನೀವು ಬೇರೆಯವ್ರಿಗೆ ಶೇರ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಕಂಟೆಕ್ಸ್ಟ್ ಏನಂತ ಹೇಳಿದ್ರೆ, ಈಗಾಗಲೇ ಈ ದೇವರು ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಕರ್ಕೊಂಡ್ಬರ್ತಾ ಇದ್ದಾರೆ. ಇವರು ಆಗಲೇ ಸುಸ್ತಾಗ್ಬಿಟ್ಟಿರ್ತಾರೆ, ಮರುಭೂಮಿಲಿ ಎಲ್ಲೆಲ್ಲ ನಡೆದು ಬಂದು ಒಂದು ಕಡೆ ಬಂದು ನೋಡಿದ್ರೆ ಕೆಂಪು ಸಮುದ್ರ ಇದೆ. ಈಗ ಈ ಕೆಂಪು ಸಮುದ್ರವನ್ನು ಸುತ್ಕೊಂಡ್ಬರ್ಬೇಕು ಅನ್ನುವ ಒಂದು ಪರಿಸ್ಥಿತಿ. ಈ ಕೆಂಪು ಸಮುದ್ರವನ್ನು ಸುತ್ಕೊಂಡ್ಬರ್ಬೇಕಾ, ಅಯ್ಯೋ ಮತ್ತೆ ಇನ್ನೂ ಅಷ್ಟು ದೂರನ ಅಂತ ಬೇಸರ ಆಗಿ ಇವರು ದೇವರ ಮೇಲೆ ಕೋಪ ಮಾಡಿಕೊಂಡು ಈ ಮಾತನ್ನು ಹೇಳ್ತಾರೆ. ಈ ರೀತಿಯಾಗಿ ಅಲ್ಲಾದ್ರೂ ಇದ್ದಿದ್ರೆ ನಾವು ಚೆನ್ನಾಗಿರ್ತಾ ಇದ್ವಿ, ಇಲ್ಲಿ ಸಾಯ್ಸಕ್ಕೆ ಕರ್ಕೊಂಬಂದ್ಯಾ, ಇಲ್ಲಿ ನೀರು ಇಲ್ಲ, ಆಹಾರವೂ ಇಲ್ಲ, ನೀವು ನಿಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ತುಂಬ ಬೇಜಾರಾಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೇವರಿಗೆ ಅವರು ಮಾಡುವುದೆಲ್ಲ ಯಾತಕ್ಕೋಸ್ಕರ ಅಂತ ನಮಗೆ ಅರ್ಥವಾದರೆ, ನಾವು ಅವ್ರು ಮಾಡುವ ಕಾರ್ಯಗಳು ಏನು, ಅದರ ಅರ್ಥವೇನು, ನಿಜವಾದ ಅರ್ಥವೇನು ಅಂತ ನಾವು ತಿಳ್ಕೊಂಬಿಟ್ರೆ ನಮ್ಮ ಬಾಯಲ್ಲಿ ನಮ್ಮ ಯೋಚನೆಗಳು ಎಲ್ಲ ಬೇರೆ ಥರ ಇರುತ್ತೆ. ಇವತ್ತು ದೇವರು ಎಂಥವರು, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ತಿಳಿಯದೇ ಇರುವುದರಿಂದ ಇವರು ಇಂಥ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಇವತ್ತು ಕೂಡ ನಾನು ಹೇಳುವ ವಿಷಯಗಳ ಇವತ್ತು ಆ ಪ್ರಕಟಣೆಗಳು ಬರುವಾಗ ನೀವು ಬಯಕೆಯಿಂದ ಸ್ವೀಕಾರ ಮಾಡ್ಕೊಳ್ಳಿ. ಇವರು ಮಾಡಿದ ತಪ್ಪು ಸಾಧಾರಣ ತಪ್ಪಲ್ಲ, ಅದು ಎಂಥ ತಪ್ಪು ಮಾಡಿದ್ದಾರೆ ಅನ್ನೋ ವಿಷಯ ಇವತ್ತು ನಿಮಗೆ ಗೊತ್ತಾಗುತ್ತೆ. ನಾವು ಇವತ್ತು ಎಲ್ಲ ವಚನಗಳನ್ನ ಕೂಡ ನಾವು ಬರೀ ಶರೀರ ಸ್ವಭಾವದಿಂದ ಶರೀರ ಪ್ರಕಾರವಾಗಿ ಅರ್ಥ ಮಾಡಿಕೊಂಡು ಈಗ ನಾವು ಕೂಡ ಕೇಳ್ಬೋದು, ನಾವು ಈ ಆಹಾರವನ್ನು ತಿಂದು ತಿಂದು ಬೇಜಾರಾಗಿತ್ತು ಅಂತ ಹೇಳಿದ ಒಂದು ದೊಡ್ಡ ತಪ್ಪ, ದೊಡ್ಡ ಪಾಪನ, ಇದಕ್ಕೆ ಹಾವುಗಳನ್ನ ಬಿಟ್ಟು ದೇವರು ಕಚ್ಚಿಸಿ ಸಾಯಿಸ್ಬಿಡೋದಾ ಅಂತ ಇವತ್ತು ನಾವು ಶರೀರದಲ್ಲಿ ಈ ಥರ ಬೇಕಾದ್ರೆ ಚರ್ಚೆ ಮಾಡ್ಬೋದು. ಏನು ಒಂದು ಆದಮನ ಸಾಧಾರಣವಾಗಿ ತಿನ್ಬೇಡ ಅಂತ ಹಣ್ಣನ್ನು ತಿಂದಿದ್ದಕ್ಕೆ ಅವನು ಸತ್ತೋದ. ಸೊ ಹಾಗಾದ್ರೆ ಏನು ಒಂದು ಹಣ್ಣು ತಿನ್ಬೇಡ ಅಂತ ಹೇಳಿ ತಿನ್ಬಿಟ್ರೆ ತಪ್ಪ? ಇಲ್ಲೇ ಇರೋದು ಪ್ರಮಾಣ, ನಿಯಮ, ಸಿಸ್ಟಮ್, ಡಿಸೈನ್. ಸೊ ಇವತ್ತು ಈ ಕಾರ್ಯಗಳನ್ನ ನಾನು ವಿವರಿಸಿ ಹೇಳುವಾಗ ನಿಮ್ಗೆ ಅರ್ಥ ಆಗುತ್ತೆ. ದೇವರು ಒಂದು ಮಾತನ್ನು ಹೇಳಿದ್ರೆ ಅದನ್ನು ಸಾಧಾರಣವಾಗಿ ಅನ್ನಿಸ್ಕೊಳ್ಳುವ ರೀತಿಯಲ್ಲಿ ಇಲ್ಲ. ಅದು ದೇವರ ವಾಕ್ಯ ಒಂದು ಮಾತನ್ನು ಹೇಳಿದ್ರೆ ಅದು ನಮ್ಮ ಒಳ್ಳೆಯದಕ್ಕೋಸ್ಕರ, ನಮಗೆ ಜೀವ ಉಂಟು ಮಾಡೋದಕ್ಕೋಸ್ಕರ, ಆತನ ಮಹಿಮೆ ನಮ್ಮಲ್ಲಿ ಪ್ರಕಟವಾಗೋದಕ್ಕೋಸ್ಕರ. ನಾವು ಚೆನ್ನಾಗಿರ್ಬೇಕು ಅಂತ ನಾವು ಬಯಸೋದಕ್ಕಿಂತ ಸಾವಿರಷ್ಟು ಸರಿ ಅವರು ಬಯಕೆ ಉಳ್ಳವರಾಗಿದ್ದಾರೆ. ಹೇಗಾದರೂ ನನ್ನ ಮಹಿಮೆ, ನನ್ನ ಬಲ, ನನ್ನ ಸಾಮರ್ಥ್ಯ ಆ ಶರೀರದಲ್ಲಿ ಕಾಣುವ ರೂಪದಲ್ಲಿ ಪ್ರಕಟವಾಗಲೇಬೇಕು, ನನ್ನ ಪ್ರೀತಿ ಎಂಥದ್ದು ಅಂತ ಶರೀರ ಅನುಭವಿಸಲೇಬೇಕು ಅಂತ ಅವರು ತುಂಬ ಎದುರು ನೋಡ್ತಾ ಇದ್ದಾರಂತೆ.
ಯೇಸುವಿನ ನಾಮದಲ್ಲಿ ಈಗ ಕೂಡ ಇವತ್ತು ನೀವು ಕೇಳುವ ಒಂದೊಂದು ವಾಕ್ಯವು ನಿಮ್ಮನ್ನು ಆತ್ಮದಲ್ಲಿ ಬಲಪಡಿಸಿ ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಂತೆ ಮಾಡ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಆಲ್ರೈಟ್, ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್. ಇಸ್ರೇಲ್ ಜನರು ದೇವರು ಅಷ್ಟೊಂದು ಅದ್ಭುತಗಳನ್ನು ಮಾಡಿದ್ರು ಕೂಡ ಅವರು ಅದ್ಭುತ ಮಾಡಿದಾಗೆಲ್ಲ ಖುಷಿಯಾಗಿ ಎಂಜಾಯ್ ಮಾಡೋದು. ಆದರೆ ಅವ್ರಿಗೆ ಸಿಚುವೇಶನ್, ಅವರ ಪರಿಸ್ಥಿತಿ ಎಲ್ಲ ಅನುಕೂಲವಾಗಿಲ್ಲದೆ ಇರುವಾಗ ದೇವರಿಗೆ ತಪ್ಪಾಗಿ ಮಾತಾಡೋದು. ಅದೇ ರೀತಿಯೇ ಇಲ್ಲಿ ಆಹಾರವೂ ಇಲ್ಲ, ನೀರು ಇಲ್ಲ, ಈ ನಿಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಸೊ ಹಾಗಾದ್ರೆ ಈಗ ಈ ರೀತಿ ಹೇಳುವಾಗ ಇದೇನನ್ನು ತೋರಿಸ್ತಾ ಇದೆ? ಫಸ್ಟ್ ಥಿಂಗ್ ಇಸ್, ದೇವರು ಪ್ರೀತಿ ಅಲ್ವಾ, ಪ್ರೀತಿ ಮಾತ್ರನೇ ಮಾಡ್ಬೇಕಲ್ವಾ ಅಂತ ನಮ್ಮ ಆಲೋಚನೆ. ಈಗ ದೇವರು ಪ್ರೀತಿಯಾಗಿದ್ದಾರೆ. ಸೊ ಇಟ್ ಇಸ್ ಟ್ರೂ. 1 John 4:8 ಗಾಡ್ ಇಸ್ ಲವ್, ದೇವರು ಪ್ರೀತಿಯಾಗಿದ್ದಾರೆ. ಆ ಪ್ರೀತಿಯಾಗಿದ್ದಾರೆ ಅನ್ನೋದಕ್ಕೆ ಮಾತ್ರ ನಾವು ಏನ್ ಬೇಕಾದ್ರೂ ಮಾಡ್ತಾ ಇರ್ಬೋದು. ಸೊ ಅವರ ಪ್ರೀತಿನ ಮಾತ್ರ ಹಂಚ್ಕೊಳ್ತಾ ಇದ್ದಾರೆ. ಈಗ ಆ ಪ್ರೀತಿಯಾಗಿರುವವರನ್ನ ಆ ಪ್ರೀತಿನ ಅನುಭವಿಸುವ ಹಾಗೆ ಮಾಡೋದು ಕೂಡ, ಆದ ಪ್ರೀತಿನ ಅನುಭವಿಸದ ಹಾಗೆ ಇರುವ ಪರಿಸ್ಥಿತಿಯನ್ನು ಸರಿಪಡಿಸಬೇಕು. ಲೆಟ್ ಮೀ ಟರ್ನ್ ಆನ್ ಮೈ ವೈಫೈ. ಯಾ, don't disconnect, but in case it goes, you'll see. Praise the Lord. Thank you, Jesus. ಸೊ ಹಾಗಾದ್ರೆ ಅವರ ಪ್ರೀತಿಯಾಗಿದ್ದಾರೆ, ಆತನ ಪ್ರೀತಿಯನ್ನು ಪ್ರಕಟಿಸಬೇಕು, ಆ ಪ್ರೀತಿಯನ್ನು ಅನುಭವಿಸ್ಬೇಕಂದ್ರೆ ಆ ಪ್ರೀತಿಯನ್ನು ಅನುಭವಿಸದ ಹಾಗೆ ತಡೆಯಾಗಿರುವ ಕಾರ್ಯಗಳನ್ನ ಸರಿಪಡಿಸುವ ಕಾರ್ಯನೇ ಇಲ್ಲಿ ನಾವು ನೋಡೋದು. ಸೊ ಉದಾಹರಣೆಗೆ ಡ್ಯೂಟರಾನಮಿ 8:5 ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 5ನೇ ವಾಕ್ಯದಿಂದ ನೋಡೋಣ. ತಂದೆ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳ ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಸೊ ಆಕ್ಚುಲಿ ಹೋದ ವಾರ ನಾನು ಇದರ ಸಂಬಂಧಪಟ್ಟ ಮಾತಾಡುವಾಗ ಕೀರ್ತನೆ 128ರಲ್ಲಿ ಕೂಡ ಇದೇ ವಾಕ್ಯವನ್ನು ನೋಡಿದೆ. ಯಾರು ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೋ ಅವನು ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು ಅಂತ. ಸೊ ಹಾಗಾದ್ರೆ ಇದು ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ಅವರನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಇದು ಭಯಭಕ್ತಿ ಉಳ್ಳವರಾಗಿರುವುದು ಅಂತ ಹೇಳಿದ್ರೆ ಇದು ನಡ್ಕ ಬಂದು ಭಯದಲ್ಲಿ ಇರುವಂತ ಕಾರ್ಯ ಇಲ್ಲ. ಆತನ ಎಂಥವನು, ಆತನ ಎಂಥ ಸ್ವಭಾವವುಳ್ಳನೋ, ಅವರು ಮಾಡಿರುವ ಕಾರ್ಯಗಳು ಎಂಥದ್ದು ಅಂತ ಅರಿತು ಅದನ್ನ ಒಪ್ಪಿಕೊಂಡು ಅಂಗೀಕರಿಸುವ ಕಾರ್ಯ. ಸೊ ಅದಕ್ಕೆ ಇಂಗ್ಲಿಷಲ್ಲಿ ಈ ಡ್ಯೂಟರಾನಮಿ ಚಾಪ್ಟರ್ 8:5 ತುಂಬಾ ಸ್ಪಷ್ಟವಾಗಿ ಪ್ಲೇನ್ ಆಗಿ ಬರ್ತಾ ಇದೆ. ಐ ಥಿಂಕ್ ವಾಯ್ಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಲ್ ರೈಟ್, ಸೊ ಹೋಪ್ ಇಟ್ ಇಸ್ ರಿಸ್ಟೋರ್ಡ್. ಈಗ ವಾಯ್ಸ್ ಸರಿಯಾಗಿದ್ರೆ ಯಾರಾದರೂ ವಾಯ್ಸ್ ಕ್ಲಿಯರ್ ಅಂತ ಟೈಪ್ ಮಾಡಿ. ಬ್ಲೆಸ್ಸಿಂಗ್ಸ್, ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. We love you, Father. Glory, glory, glory to God. Thank you, Jesus. Glory to God. Thank you, my Father. ವಾಯ್ಸ್ ಮತ್ತೆ ಕ್ಲಿಯರ್ ಆಗಿದ್ರೆ ವಾಯ್ಸಸ್ ಕ್ಲಿಯರ್ ಅಂತ ಟೈಪ್ ಮಾಡಿ. ವಾಯ್ಸ್ ಕ್ಲಿಯರ್ ಅಂತ ಟೈಪ್ ಮಾಡಿ. ನೀವು ಎಸ್ ಅಂತ ಟೈಪ್ ಮಾಡಿದ್ರೆ ಯಾವುದಕ್ಕೆ ಎಸ್ ಅಂತ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಲ್ಲ ನನಗೆ. ವಾಯ್ಸ್ ಕ್ಲಿಯರ್ ಅಂತ ಟೈಪ್ ಮಾಡಿ. Glory to God. Thank you, Jesus. Presence, presence, presence. We love you, Jesus. All right. So, ಈಗ ತಂದೆ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನನ್ನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಬೇಕು. ಇಂಗ್ಲಿಷಲ್ಲಿ ಆ ಪದ ಹೆಂಗಿದೆ ಅಂತ ಹೇಳಿದ್ರೆ, ಯು ಮಸ್ಟ್ ರೆಕಗ್ನೈಸ್, ಇದೇ ಕೀವರ್ಡ್. You must recognize that the Lord your God disciplines you to help you. ಅವರು ಮಾಡುವ ಕಾರ್ಯಗಳೇ ಎಲ್ಲವೂ ನಿಮ್ಮ ಒಳ್ಳೆಯದಕ್ಕೋಸ್ಕರ.
ಅವರು ಮಾಡುವ ಕಾರ್ಯಗಳು ಎಲ್ಲವೂ ನಿಮ್ಮ ಆಶೀರ್ವಾದಕ್ಕೋಸ್ಕರ. ಅವರು ಮಾಡುವ ಕಾರ್ಯಗಳು ಎಲ್ಲವೂ ಆತನಲ್ಲಿ ಇರುವುದು ನಿಮ್ಮಲ್ಲಿ ಪ್ರಕಟಪಡಿಸೋಕ್ಕೋಸ್ಕರ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಇದೇ ವಾಕ್ಯವನ್ನು ಎಬ್ರಿಯರಿಗೆ 12:6 ಯಾವ ರೀತಿ ಹೇಳ್ತಾ ಇದೆ ಅಂದರೆ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ಇದು ಇವತ್ತು ನಾವು ಶರೀರ ಪ್ರಕಾರವಾಗಿ ಶಿಕ್ಷಿಸುತ್ತಾನೆ, ಶರೀರ ಪ್ರಕಾರವಾಗಿ ಹೊಡೆಯುತ್ತಾನೆ ಎಂಬ ಅರ್ಥದಲ್ಲಿ ನಾವು ನೋಡುವುದಾದರೆ ನಮಗೆ ಇನ್ನೂ ಸರಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, for the Lord disciplines those he loves and he punishes each one he accepts as his child. ಸೊ ಈಗ ನಾನು ಹೇಳ್ತೀನಿ, ಈಗ ದೇವರು ಶಿಕ್ಷಿಸುತ್ತಾನೆ, ದೇವರು ಹೊಡೆಯುತ್ತಾನೆ ಅಂತ ಹೇಳಿದ್ರೆ ಏನು ಅರ್ಥ? ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಹೊಡೆಯೋ ಥರ ಬೈಯೋ ಥರ ಅಲ್ಲ, ಆ ಅರ್ಥ ಅಲ್ಲ. ಈಗ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ನಾವು ಆದಿಕಾಂಡ, ವಿ ನೀಡ್ ಟು ಗೋ ಟು ಜೆನೆಸಿಸ್. ಅಲ್ಲಿ ಆದಾಮನಲ್ಲಿ ದೇವರು ವಾಸ ಮಾಡುವಾಗ ಆದಾಮನು ಯಾವ ರೀತಿ ಇದ್ದ, ಅವನ ಭಾವನೆಗಳು ಯಾವ ರೀತಿ ಇತ್ತು, ಅವನ ಆಲೋಚನೆಗಳು ಯಾವ ರೀತಿ ಇತ್ತು, ಅವನ ಮಾತುಗಳು ಯಾವ ರೀತಿ ಇತ್ತು, ಅವನ ಕ್ರಿಯೆಗಳು ಯಾವ ರೀತಿ ಇತ್ತು, ಎಲ್ಲವೂ ದೇವರ ಹಾಗೆ ಇತ್ತು. ಅವನು ಈ ಮರದ ಹಣ್ಣನ್ನು ನೀನು ತಿನ್ನಬೇಡ ಅಂತ ಹೇಳಿ ಅವನು ತಿಂದಿದ ಕೂಡಲೇ ಅವನು ಸತ್ತು ಹೋದ. ಸೊ ಹಾಗಾದರೆ ನಮ್ಮ ಪ್ರಶ್ನೆ ಈಗ, ಸಾಧಾರಣವಾಗಿ ದೇವರು ತಿನ್ಬೇಡ ಅಂತ ಹೇಳಿ ತಿಂದಿದ್ದು ದೊಡ್ಡ ತಪ್ಪ ಅಂತ ನಾವು ಕೇಳ್ಬೋದು. ಆದರೆ ಅದರಲ್ಲಿಯೇ ಜೀವ ಇರೋದು. ಅವರ ಮಾತು ಆತ್ಮವಾಗಿಯೂ ಜೀವವಾಗಿದೆ. ಆ ಮಾತಿನ ಪ್ರಕಾರ ಆ ಶರೀರ ನಡೆಯುವಾಗ ಮಾತ್ರನೇ ಅದರ ಫಲವನ್ನು ಅನುಭವಿಸೋಕ್ಕೆ ಸಾಧ್ಯ. ಹಾಗಾದರೆ ಸಿಂಪಲ್ ಆಗಿ ಪಾಪ ಅನ್ನೋದು ದೇವರು ಒಂದು ಕಾರ್ಯವನ್ನು ಹೇಳಿ ಅದಕ್ಕೆ ವಿರುದ್ಧವಾಗಿ ನಮಗೆ ಆಲೋಚನೆಗಳು ಬರಲಿ, ಅದಕ್ಕೆ ವಿರುದ್ಧವಾಗಿ ಒಂದು ಮಾತುಗಳು ಬರಲಿ, ಅದಕ್ಕೆ ವಿರುದ್ಧವಾಗಿ ನಮ್ಮ ಕ್ರಿಯೆಗಳಿರಲಿ, ಅದು ಪಾಪ. ಸೊ ಹಾಗಾದರೆ ಇಲ್ಲಿ ನಾವು ಜನರಲ್ ಆಗಿ ಆದಾಮ್ ಪಾಪ ಮಾಡ್ದ, ಅದಕ್ಕೆ ದೇವರು ದಂಡಿಸಿದ್ರು. ಆದಾಮ್ ಪಾಪ ಮಾಡಿದ್ರೆ ದೇವರು ದಂಡಿಸಿದ್ರು. ಯಾಕಂದರೆ ಪಾಪದ ಸಂಬಳ ಮರಣ. ಪಾಪ ಮಾಡಿದ್ರೆ ಸಾಯಲೇಬೇಕು. ಸೊ ಅವನು ಮಾಡಿದ ಪಾಪನೇ ಏನು? ದೇವರ ವಾಕ್ಯಕ್ಕೆ ವಿಧೇಯರಾಗಿಲ್ಲ, ದೇವರು ಹೇಳಿದ ಪ್ರಕಾರ ನಡೆದಿಲ್ಲ, ದೇವರು ಹೇಳಿದ ಪ್ರಕಾರ ಮಾಡದೇ ಇರುವ ಕಾರಣ ಏನಾಯಿತು ಅಂದರೆ, ದೇವರು ಹೇಳಿದ ವಾಕ್ಯ ಎಂಬುದು ಯಾರು ಅಂದರೆ ಆ ವಾಕ್ಯವೇ ಯೇಸು. ಸೊ ಯಾವಾಗೆಲ್ಲ ವಾಕ್ಯ ಎಂಬ ಯೇಸು ಒಳಗಡೆ ವಾಸ ಮಾಡ್ತಾ ಇದ್ದಾರೋ ಆ ವಾಕ್ಯದಂತೆ ಅವನ ಆಲೋಚನೆಗಳಿರೋದು, ಆ ವಾಕ್ಯದಂತೆ ಅವನ ಮಾತುಗಳಿರೋದು, ಆ ವಾಕ್ಯ ಎಂಬ ಯೇಸುವಂತೆ ಅವನ ಕ್ರಿಯೆಗಳಿರೋದು. ಅಲ್ಲಿ ತನಕ ದೇವರ ಮಹಿಮೆ ಪ್ರಕಟವಾಗ್ತಾ ಇತ್ತು. ಯಾವಾಗ ಈ ವಾಕ್ಯ ಎಂಬ ಯೇಸು ಅಲ್ಲದೆ ಬೇರೆ ಒಂದು ವಾಕ್ಯ ಅಲ್ಲಿ ಒಳಗಡೆ ಹೋಗಿ ಕೆಲಸ ಮಾಡಕ್ಕೆ ಶುರುವಾಯಿತು, ಅಲ್ಲಿ ದೇವರು ಸೆಪರೇಟ್ ಆದರು, ಯೇಸು ಸೆಪರೇಟ್ ಆದರು. ಸೊ ಹಾಗಾದ್ರೆ ಏನರ್ಥ? ಜೀವ ಅನ್ನೋದು ವಾಕ್ಯ ಎಂಬುವ ಯೇಸು ಒಳಗಡೆ ಇದ್ದು ಅವರ ಕಾರ್ಯಗಳು ಮಾಡುವಾಗ ಜೀವ, ಯಾವಾಗ ಈ ವಾಕ್ಯ ಎಂಬುವ ಯೇಸು ಒಳಗಡೆ ಇಲ್ವೋ ಆವಾಗ ಅವನು ಮರಣ ಹೊಂದಿದ್ದಾನೆ ಅಂತ ಅರ್ಥ. ಅದರಂತೆ ಇಲ್ಲಿ ಕೂಡ ಶಿಕ್ಷಿಸುವುದ ಅಂತ ಹೇಳಿದ್ರೆ ಏನರ್ಥ? ನನ್ನನ್ನು ದೇವರು ಡಿಸೈನ್ ಮಾಡಿರೋದೇ ಇಂಡಿಪೆಂಡೆಂಟ್ ಆಗಿ ಇರುವ ಹಾಗೆ ಅಲ್ಲ. ನಾನು ನನ್ನ ಬಲದಿಂದ, ನನ್ನ ಸಾಮರ್ಥ್ಯದಿಂದ, ನನ್ನ ಜ್ಞಾನದಿಂದ, ನನ್ನ ಬಲದಿಂದ ನಾವು ಏನೇನೋ ಮಾಡುವ ರೀತಿಯಲ್ಲಿ ಸೃಷ್ಟಿಸಲ್ಪಡಲಿಲ್ಲ. ನಮ್ಮನ್ನು ಸೃಷ್ಟಿಸಿರೋದೇ ಯೇಸು ಕ್ರಿಸ್ತನಲ್ಲಿ. ಹಾಗಾದರೆ ಒಂದೊಂದು ಶರೀರವು ಅದು ನೇಮಿಸಲ್ಪಟ್ಟಿದೆ. ಇಟ್ ಈಸ್ ಪ್ಲಾನ್ಡ್ ಆ್ಯಂಡ್ ಡಿಸೈನ್ಡ್ ಪರ್ಫೆಕ್ಟ್ಲಿ ಇನ್ ಕ್ರೈಸ್ಟ್ ಜೀಸಸ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್. ಜಗದುತ್ಪತ್ತಿಗೆ ಮುಂಚೆನೆ ದೇವರು ಪ್ರೀತಿಯ ನಿಮಿತ್ತವಾಗಿ ಈ ಶರೀರದ ಮೂಲಕ ಎಂಥ ಕಾರ್ಯಗಳನ್ನು ಪ್ರಕಟಿಸಬೇಕು ಎಂಬುವ ಆ ಕಾರ್ಯಗಳೆಲ್ಲವೂ ಆ ಲೈಫ್ ಸ್ಟೈಲ್, ಆ ಲೈಫ್ ಸ್ಪ್ಯಾನ್, ಎಷ್ಟು ವರ್ಷ ಏನು ಮಾಡಬೇಕು, ಎಂಥ ಕಾರ್ಯಗಳು ಪ್ರಕಟಿಸಬೇಕು ಅನ್ನೋದನ್ನು ಯೇಸು ಕ್ರಿಸ್ತನಲ್ಲಿ ಅದನ್ನು ನೆರವೇರಿದೆ. ಆದ್ದರಿಂದ ವಾಕ್ಯ ಎಂಬುವ ಯೇಸು ಕ್ರಿಸ್ತ ಒಳಗಡೆ ಇದ್ದರೆ ಆ ವಾಕ್ಯದಂತೆ ನಡೆಯುವ ಹಾಗೆ ಮನುಷ್ಯನನ್ನು ಡಿಸೈನ್ ಮಾಡಿದರು. ಸೊ ಹಾಗಾದರೆ ದೇವರು ದಂಡಿಸ್ತಾ ಇಲ್ಲ, ದೇವರು ಇಲ್ಲದೆ ಇರುವ ಕಾರಣ ಆ ರೀತಿಯಾದ ಕಾರ್ಯಗಳನ್ನ ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಸೊ ಹಾಗಾದ್ರೆ ಏನರ್ಥ? ಈಗ ದೇವರು, ಇದಕ್ಕೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಉದಾಹರಣೆಯನ್ನು ಕೊಟ್ಟರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲ ತುಂಬ ಗಮನದಿಂದ ಕೇಳಿ. ದೇವರು ದಂಡಿಸ್ತಾ ಇಲ್ಲ, ದೇವರು ಇಲ್ಲದೆ ಇರುವ ಕಾರಣ ಆ ಪರಿಸ್ಥಿತಿಯನ್ನು ಅನುಭವಿಸಿದ್ರು ಅಷ್ಟೇ. ಇದನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಈಗ ನೀವು ನನ್ನ ಮೇಲ್ಗಡೆ ಈಗ ಚರ್ಚಲ್ಲಿ ಕೂತಿದ್ದೀನಿ, ಮೇಲ್ಗಡೆ ಸೀಲಿಂಗ್ ಇದೆ.
ಈಗ ಈ ಸೀಲಿಂಗ್ ಮೇಲ್ಗಡೆ ಹಾಗೆ ನನಗೆ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಪಿಲ್ಲರ್ಸ್. ಇಲ್ಲಿ ಈ ಕಡೆ ಪಿಲ್ಲರ್ಸ್ ಇದೆ, ಈ ಕಡೆ ಪಿಲ್ಲರ್ಸ್ ಇದೆ. ಈ ಪಿಲ್ಲರ್ಸ್ ಇರುವುದರಿಂದಾನೇ ಈ ಸೀಲಿಂಗ್ ಅಂತ ಒಂದು ಇರುವುದು. ಈಗ ಆ ಸೀಲಿಂಗ್ ಹೇಳ್ತಾ ಇದೆ ನನಗೆ ನೀನು ಬೇಡ ಅಂತ ಪಿಲ್ಲರ್ಗೆ ಹೇಳಿದ್ರೆ ಏನಾಗುತ್ತೆ? ಆ ಸೈಲೆಂಟಾಗಿ ಅದನ್ನ ಹೋಗ್ಬಿಡುತ್ತೆ. ಇಮ್ಯಾಜಿನ್ ಮಾಡಬೇಡಿ, ಈ ಕಡೆ ಒಂದು 6 ಪಿಲ್ಲರ್, ಈ ಕಡೆ ಒಂದು 6 ಪಿಲ್ಲರ್ ಬೇಡ ಅಂತ ಹೇಳ್ಬಿಟ್ರು ಅಂತ ಹೋಗ್ಬಿಡ್ತು ಅನ್ಕೊಳ್ಳಿ, ಏನಾಗುತ್ತೆ? ಇದು ಕೆಳಗಡೆ ಬೀಳುತ್ತೆ. ಸೊ ಹಾಗಾದ್ರೆ ಇದು ಈಗ ಪಿಲ್ಲರ್ ಬಂದು ಪಿಲ್ಲರ್ನ ಬ್ಲೇಮ್ ಮಾಡೋಕ್ಕೇನೂ ಇಲ್ಲ. ನೀನು ನನ್ನನ್ನು ಸಾಯಿಸ್ಬಿಟ್ಟೆ, ನೀನು ನನ್ನನ್ನು ಕೊಲಾಪ್ಸ್ ಮಾಡಿಬಿಟ್ಟೆ ಅಂತ ಹೇಳಕ್ ಬರಲ್ಲ. ನಾನು ಇರೋದೇ ನಿನಗೆ ನಿನ್ನ ಸ್ಟ್ರಕ್ಚರ್ ಸಪೋರ್ಟ್ ಕೊಡೋಕ್ಕೆ. ನೀನಿಲ್ಲದೆ ನಾನಿಲ್ಲದೆ ನೀನಿಲ್ಲ ಅನ್ನೋ ರೀತಿಯಲ್ಲಿ ಡಿಸೈನ್ ಮಾಡಿಟ್ಟಿದ್ದೀನಿ. ಈಗ ನೀನು ನಾನೇ ಬೇಡ ಅಂತ ಹೇಳಿದ್ರೆ ನೀನು ಬೇರೆ ಯಾವ ರೀತಿ ಇರಕ್ಕೆ ಸಾಧ್ಯ? ಹಾಗಾದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದಾನೆ, ದೇವ್ರು ಏನು ಹೇಳ್ತಾ ಇದ್ದಾರೆ? ನಾನಿಲ್ಲದೆ ನಿನಗೆ ಒಂದು ಜೀವನೇ ಇಲ್ಲ, ನಾನಿಲ್ಲದೆ ನಿನಗೆ ಒಂದು ಜಯ ಇಲ್ಲ, ನಾನಿಲ್ಲದೆ ನಿನಗೆ ಆರೋಗ್ಯ ಇಲ್ಲ, ನಾನಿಲ್ಲದೆ ನಿನಗೆ ಐಶ್ವರ್ಯ ಇಲ್ಲ, ನಾನಿಲ್ಲದೆ ನಿನಗೆ ಸಮಾಧಾನ ಇಲ್ಲ, ನೀನು ಏನೇನೋ ಮಾಡಕ್ ಸಾಧ್ಯ ಇಲ್ಲ ಅಂತ ಕಾರ್ಯನೇ ಇಲ್ಲಿ ದೇವರು ಹೇಳ್ತಾ ಇರೋದು. ಸೊ ಹಾಗಾದ್ರೆ ದಂಡನೆ ಇಲ್ಲಿ ಪನಿಷ್ಮೆಂಟ್ ಅನ್ನೋದು ಏನಂತ ಹೇಳಿದ್ರೆ, ದೇವರಲ್ಲಿ ಇದ್ರೆ ಆಶೀರ್ವಾದ, ದೇವರಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಬೇರೆ ಎಲ್ಲ ಇದು ಪಾಪದ ಲೋಕ, ಪಾಪದಿಂದ ತುಂಬಿರೋದ್ರಿಂದ ಶೈತಾನ್ 24 ಗಂಟೆ ಅವನು ಬರೀ ಕೆಟ್ಟದನ್ನೇ ಮಾಡ್ತಾ ಇರೋದ್ರಿಂದ ಅದರಿಂದ ಎಸ್ಕೇಪ್ ಆಗಿ ಒಂದು ಆಶೀರ್ವಾದವನ್ನು ಅನುಭವಿಸ್ತಾ ಇದೀವಿ ಹೊರತು, ಅವ್ರು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಲೋಕದಲ್ಲಿ ಏನಿದೆಯೋ ಅದರ ಫಲವನ್ನೇ ನಾವು ಅನುಭವಿಸ್ಬೇಕು. ಅದರ ಫಲನೇ ಈಗ ಹಾವುಗಳು ಬಂದು ಅವ್ರನ್ನ ಕಚ್ಚಿ ಅದರಲ್ಲಿ ಜನರು ಸತ್ತೋದ್ರು. ಈಗ ನಾನು ನೆಕ್ಸ್ಟ್ ಪಾಯಿಂಟ್ಗೆ ಹೋಗುವ, ತುಂಬ ಗಮನದಿಂದ ಕೇಳಿ. ಈಗ ಕೂಡ ಈ ರೀತಿ ಕಾರ್ಯಗಳನ್ನ ಮಾಡುವಾಗ ಇವಾಗ ದೇವರ ಬಳಿಯಲ್ಲಿ ಕೂಗ್ತಾರೆ ಇಸ್ರೇಲ್ ಜನರು. ಇಲ್ಲಿ ಹಾವು ಕಚ್ಚಿ ಸಾಯುವಾಗ ಅಯ್ಯೋ ಏನ್ ಹೇಳ್ತಾ ಇದ್ರೆ, ನಾವು ಪಾಪ ಮಾಡ್ಬಿಟ್ವಿ. ಈಗ ನನ್ನ ಪ್ರಶ್ನೆ ಏನಂದ್ರೆ, ದೇವರು ಅವ್ರನ್ನ ಪನಿಷ್ ಮಾಡೋಕ್ಕೆ ಹಾವುಗಳು ಬಂದು ಕಚ್ಚಿತು. ಯಾಕೆ ಹಾವುಗಳನ್ನ ಕಳಿಸಿದ್ರು, ಕಚ್ಚಿ ಸಾಯಿಸ್ಬೇಕಾಯ್ತು? ಫಸ್ಟ್ ಆಫ್ ಆಲ್, ವೈ ಇಸ್ ದಟ್ ಪನಿಷ್ಮೆಂಟ್? ಸೊ ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನೀನು ಕೊಡ್ತಾ ಇರುವ ಆಹಾರ ತಿಂದು ಬೇಜಾರಾಯ್ತು, ನಮ್ಮನ್ನ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಇಲ್ಲಿಗೆ ಬಂದು ಸಾಯಿಸ್ತಾ ಇದೆಯಾ ಅನ್ನೋ ಸಾಧಾರಣವಾಗಿ ಯಾರಿಗಾದ್ರೂ ಫ್ರಸ್ಟ್ರೇಷನ್ ಆದರೆ ಜನರಲ್ ಆಗಿ ಇವತ್ತು ಫ್ಯಾಮಿಲಿಯಲ್ಲಿ ಕೂಡ ನಾವು ಈ ರೀತಿ ಎಲ್ಲ ಮಾತಾಡೋದು ಸಹಜ. ಆದರೆ ನನಗೆ ಹೇಳುವ ವಿಷಯವನ್ನು ತುಂಬ ಗಮನದಿಂದ ಕೇಳಿ. ಇವರು ಬೇಡ ಅಂತ ಹೇಳಿದ್ದು, ನನಗೆ ಬೇಜಾರಾಯಿತು ಅಂತ ಹೇಳಿದ್ದು ಒಂದು ಸಾಧಾರಣ ವಿಷಯ ಅಲ್ಲ. ಲೆಟ್ ಅಸ್ ರೀಡ್ ದಸ್ಟ್. ಇಂಗ್ಲಿಷಲ್ಲಿ ಹೆಂಗಿದೆ ಗೊತ್ತಾ? He said, they began to speak. ಇದು ಇಂಪಾರ್ಟೆಂಟ್ ಆದ ನಿಯಮ, ಇಂಪಾರ್ಟೆಂಟ್ ಆದ ಪ್ರಿನ್ಸಿಪಲ್. ಅದರಿಂದ ನೋಡೋರು ತುಂಬ ಗಮನದಿಂದ ನೋಡಿ, ಎಲ್ಲರೂ ಮುಗಿಯೋ ತನಕ ನೋಡಿ. ಅವಾಗಲೇ ನಿಮಗೆ ಈ ಸತ್ಯದ ಬಲ, ಈ ಸತ್ಯದ ಸಾಮರ್ಥ್ಯ ನಿಮ್ಮಲ್ಲಿ ಆತ್ಮವಾಗಿ ಹೊಂದಿಕೊಳ್ಳುವಾಗ ಅದರ ಬಲ ನಿಮ್ಮಲ್ಲಿ ಕೆಲಸ ಮಾಡೋದು. ಸೊ ಅದರಿಂದ ಎಲ್ಲ ಇದು ಹೆಚ್ಚಾದ ಜನರಿಗೆ ಶೇರ್ ಮಾಡಿ. ಈ ಲಿಂಕ್ನ ಯಾರಾದರೂ ಇನ್ನೂ ಇಲ್ಲ ಅದನ್ನು ಕೂಡ ಅವ್ರಿಗೆ ಇದನ್ನ ಕೇಳಿ ಒಂದ್ಸರಿ ಅಂತ ಎನ್ಕರೇಜ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ, ಇವತ್ತು ಈ ಸತ್ಯ ನೀವು ನಿಮ್ಮ ಜೀವಿತದಲ್ಲಿ ನಿಮಗೆ ತಿಳಿಯದೇನೆ ಮಾಡ್ತಾ ಇರುವ ಮಿಸ್ಟೇಕ್ಸಿಂದ ಹೆಂಗೆ ನೀವು ಆಶೀರ್ವಾದವನ್ನು ಕಳ್ಕೊಳ್ತಾ ಇದ್ದೀರಾ, ಅದರಿಂದ ಇಂಥ ಸತ್ಯ ನಮ್ಮನ್ನು ನಡೆಸುವಾಗ ಈ ಸತ್ಯದ ಬಲ, ಸತ್ಯದ ಸಾಮರ್ಥ್ಯ, ಇದರ ಮಹಿಮೆ ನಾನು ತೃಪ್ತಿಯಾಗಿ ಅನುಭವಿಸ್ಬೋದು ಅನ್ನುವ ಒಂದು ನಿಶ್ಚಯ, ಒಂದು ನಂಬಿಕೆ ನಿಮಗೆ ಉಂಟಾಗುತ್ತೆ. God bless you. ಈಗ ನೋಡಿ, they began to speak against God and Moses. ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡಕ್ಕೆ ಶುರು ಮಾಡಿದ್ರು. ನಮ್ಮನ್ನ ಯಾಕೆ ಈಜಿಪ್ಟಿಂದ ಹೊರಗಡೆ ತಗೊಂಡ್ಬಂದು ಇಲ್ಲಿ ಸಾಯ್ಸಕ್ಕ ಕರ್ಕೊಂಬಂದೆ ಅಂತ ಕೇಳ್ತಾ ಇದ್ದಾರೆ. ಕೇಳಿ, ಅವ್ರು ಹೇಳ್ತಾ ಇದ್ದಾರೆ ಇಂಗ್ಲಿಷಲ್ಲಿ, there is nothing to eat here, there is nothing to drink. ಇಲ್ಲಿ ತಿನ್ನುವುದಕ್ಕೂ ಏನೂ ಇಲ್ಲ, ಕುಡಿಯುವುದಕ್ಕೂ ಏನೂ ಇಲ್ಲ. We hate this horrible manna. We hate this horrible manna. ಈ ಒಂದು ಮಾತುಗೋಸ್ಕರನೇ ಹಾವುಗಳನ್ನ ಬಂದಿದ್ದು. ಯಾಕೆ ಗೊತ್ತಾ? We hate this horrible manna ಅಂದ್ರೆ, ಈ ಮನ್ನಾ ಎಂಬುವ ಆಹಾರ ನಮಗೆ ಇಷ್ಟ ಇಲ್ಲ, ಇದನ್ನ ರಿಜೆಕ್ಟ್ ಮಾಡ್ತಾ ಇದ್ದೀವಿ, ಇದು ನಮಗೆ ಬೇಡ ಅಂತ ಹೇಳೋ ವಿಷಯ.
ಈಗ ಆ ಮನ್ನಾ ಏನು, ಆ ಮನ್ನಾ ಯಾರು ಅಂತ ತಿಳಿದಿದ್ರೆ ಈ ಮಾತು ಹೇಳ್ತಾ ಇರಲಿಲ್ಲ. ಆ ಮನ್ನಾವನ್ನು ರಿಜೆಕ್ಟ್ ಮಾಡಿದ್ದು, ಅವರು ಮನ್ನಾವನ್ನು ರಿಜೆಕ್ಟ್ ಮಾಡಿಲ್ಲ, ಆ ಮನ್ನಾವನ್ನು ಬೇಡ ಅಂದಿಲ್ಲ, ಆ ಮನ್ನಾವನ್ನು ನಿರಾಕರಿಸಲಿಲ್ಲ. ಅವರು ಆ ಮನ್ನಾ ಅನ್ನೋದು ಯಾರು ಒಂದಾದ್ರ ತಿಳಿಯದೇ ಇರುವುದೇ ಕಾರಣ. ಆ ಮನ್ನಾ ಏನು ಅಂತ ಈಗ ನೋಡೋಣ. ವಿ ಹೇಟ್ ದಿಸ್ ಮನ್ನಾ. ಇದು ನಾವು ಈ ಮನ್ನಾ ಅನ್ನೋ ತಿಂದು ನಮ್ ಬೇಜಾರಾಗೋಗಿದೆ ಅಂತ ಹೇಳಿದ ಮನ್ನಾ ಏನು ಅಂತ ತಿಳಿಯದೆ ಮಾತಾಡಿದ್ರು. ಆ ಮನ್ನಾ ಏನು ಅಂದ್ರೆ, ಯೋಹಾನ 6ನೇ ಅಧ್ಯಾಯ 32ರಿಂದ ವಾಕ್ಯ ನೋಡೋದಾದ್ರೆ, ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದ ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದನು. ಆಕ್ಚುಲಿ ಆ ಮನ್ನಾ ಅವ್ರ ಬಗ್ಗೆ ಮಾತಾಡುವಾಗ ಇಲ್ಲಿ ಜಾನ್ ಚಾಪ್ಟರ್ 6 ನೋಡಿ, ಇಲ್ಲಿ ಯೇಸು ಅವ್ರಿಗೆ ಹೇಳ್ತಾರೆ, ನಿಮಗೆ ಆಗ ಅವರು, ಸ್ವಾಮಿ ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ಅಂದ್ರೆ ಸಿಂಪಲ್ ಆಗಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೋಸೆ ನಿನಗೆ ಮನ್ನವನ್ನು ಕೊಟ್ಟಿಲ್ಲ, ಮೋಸೆ ನಿನಗೆ ಮನ್ನವನ್ನು ಕೊಟ್ಟಿಲ್ಲ, ನನ್ನ ತಂದೆ ನಿಮಗೆ ಮನ್ನ ಎಂಬುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಟ್ಟರು. 33ನೇ ವಾಕ್ಯ ಹೇಳ್ತಾ ಇದೆ, ಫಾರ್ ದ ಬ್ರೆಡ್ ಆಫ್ ಗಾಡ್ ಇಸ್ ಹಿ ಹೂ ಕಮ್ಸ್ ಡೌನ್ ಫ್ರಮ್ ಹೆವೆನ್. ದೇವರು ಕೊಡುವ ಆ ರೊಟ್ಟಿ ಯಾವುದಂದ್ರೆ ಪರಲೋಕದಿಂದ ಇಳಿದು ಬರೋದು ಲೋಕಕ್ಕೆ ಜೀವವನ್ನು ಕೊಡುವುದೇ ಆ ರೊಟ್ಟಿ. ಸೊ ಹಾಗಾದ್ರೆ ಆ ಮನ್ನಾ ಬೇರೆ ಯಾರು ಅಲ್ಲ, ಮನ್ನಾ ಯೇಸುವೆ. ದ ಮನ್ನಾ ವಾಸ್ ಜೀಸಸ್. ದೇವರು ಕೋಪಿಸ್ಕೊಂಡಿದ್ದಕ್ಕೂ ಸುಮ್ಮನೆ ಫಿಸಿಕಲ್ ಆಗಿದ್ದ ಒಂದು ಆಹಾರ ಅಲ್ಲ. ಇಟ್ ವಾಸ್ ಜೀಸಸ್ ಹಿಮ್ಸೆಲ್ಫ್ ಅಪಿಯರಿಂಗ್. ಅವರೇ ಮನ್ನವಾಗಿ ಅವರಿಗೆ ಜೀವ ಕೊಡುವ ಒಂದು ಜೀವವಾಗಿ ಕೆಳಗಡೆ ಇಳಿದು ಬಂದರು ಮನ್ನಾ ರೂಪದಲ್ಲಿ. ಅಂಡ್ ದಟ್ ಇಸ್ ವೈ. ಈಗ ಹಂಗಂದ್ರೆ ಏನರ್ಥ, ಈಗ ನಾನು ಇಷ್ಟೊತ್ತಿಗೆ ಎಕ್ಸ್ಪ್ಲೈನ್ ಮಾಡಿದ ಪ್ರಿನ್ಸಿಪಲೇ, ನಿನಗೆ ಜೀವ ಇರೋದೇ ಯೇಸುವಿಂದ. ನೀನು ಯೇಸುವನ್ನೇ ರಿಜೆಕ್ಟ್ ಮಾಡಿದೆ, ಯೇಸುವಿಗೆ ಬೇಜಾರಾಗಿದ್ಯಾ, ಯೇಸುವೆ ಬೇಡ ಅಂದರೆ ನೀನು ಜೀವನೇ ಬೇಡ ಅಂತ ಇದೆಯಾ, ಜೀವ ಬೇಡ ಅಂದರೆ ನೀನು ಸಾಯಲೇಬೇಕು, ಅದಕ್ಕೆ ಸತ್ತರು. ಈಗ ಒಂದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಹೇಳ್ತೀನಿ, ತುಂಬ ಗಮನದಿಂದ ಕೇಳ್ಕೊಳ್ಳಿ. ನೀವು ಶರೀರ ಪ್ರಕಾರವಾಗಿ ನೋಡುವ ಕಾರ್ಯಗಳು, ದ ಮೀನ್ಸ್, ದ ವೇಸ್, ಅವರು ಮಾಡುವ ರೀತಿ ಬೇಕಾದ್ರೆ ಬೇರೆ ಬೇರೆ ಥರ ಇರ್ಬೋದು. ಈಗ ನಾವು ಈ ಘಟನೆಯನ್ನು ಓದ್ಬಿಟ್ಟು ಹಾವುಗಳು ಬಂದು ಕಚ್ಚಿ ಇಸ್ರೇಲ್ ಜನರು ಸತ್ತರು, ಹಾವುಗಳು ಬಂದು ಕಚ್ಚಿದ್ದು ಇಟ್ ಇಸ್ ಜಸ್ಟ್ ದ ಮೀನ್ಸ್. ಇದು ಒಂದು ರೀತಿ, ಅವರು ಸಾಯೋದಕ್ಕೆ ಇರುವ ಒಂದು ದಾರಿ. ಆದರೆ ನಿಜವಾದ ಕಾರಣ ಯೇಸುವನ್ನು ನಿರಾಕರಿಸಿದ್ರಿಂದ, ಯೇಸುವನ್ನು ಬೇಡ ಅಂತ ಹೇಳಿದ್ರಿಂದ, ಯೇಸು ಅಂದ್ರೆ ಬೇಜಾರಾಗೋಗಿದೆ ನಮಗೆ ಅಂತ ಹೇಳಿದ್ರಿಂದ ಈ ರೀತಿಯಾದ ಕಾರ್ಯಗಳನ್ನ ಅನುಭವಿಸೋದ್ರು. ಯೇಸುವಿನ ನಾಮದಲ್ಲಿ ಈಗ ಕೂಡ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನೀವು ಇವತ್ತು ಸತ್ಯವನ್ನು ಕೇಳ್ತಾ ಇರುವ ನೀವು ಇವತ್ತು ಇಸ್ರೇಲ್ ಜನರು ಮಾಡಿದ ಹಾಗೆ ನೀವು ತಿಳಿಯದೋ ನೀವು ನಾವು ಇಂಥ ತಪ್ಪುಗಳನ್ನ ಮಾಡಿ ನಮಗೆ ಬರಬೇಕಾಗಿರುವ ಆಶೀರ್ವಾದವನ್ನು ಕಳ್ಕೊತಾ ಇದ್ದೀವಿ. ಯೇಸುವೆ ಅದುವಾಗಿ ಇದ್ದು ಯೇಸುವಿನ ಕಾರ್ಯವನ್ನು ನಾವು ಪ್ರಾಮುಖ್ಯತೆ ಪಡಿಸಿದೆ. ಯೇಸುವಿನ ಉದ್ದೇಶವನ್ನು, ಯಾವ ತಂದೆಯಾದ ದೇವರು ನಮಗೆ ಅಂತ ಕೊಟ್ಟಿರುವ ಆ ಉದ್ದೇಶಕ್ಕನ್ನು ನೆರವೇರಿಸದೆ ತಡೆ ಮಾಡುವಾಗಲ್ಲ ನಾವು ವಿ ಆರ್ ಅಗೇನ್ಸ್ಟ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ಸತ್ಯ ಒಬ್ಬೊಬ್ಬರಿಗೂ ನಿಮ್ಮ ಆತ್ಮದ ಕಣ್ಣುಗಳನ್ನು ತೆರೆಯಲಿ. ಇಟ್ ಇಸ್ ಜೀಸಸ್ ಹಿಮ್ಸೆಲ್ಫ್ ಮ್ಯಾನಿಫೆಸ್ಟಿಂಗ್ ಟು ಫುಲ್ಫಿಲ್ ದ ವೆರಿ ಪರ್ಪಸ್ ಆಫ್ ಗಾಡ್. ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರ ಆತನೇ ಬಂದು ಅದುವಾಗವೇ ಪ್ರಕಟವಾದರೆ ಮಾತ್ರನೇ ಆ ಕಾರ್ಯ ಜಯವಾಗಿ ನಡೀಲಿಕ್ಕೆ ಸಾಧ್ಯ. ಇವರಿಗೆ ಜೀವ ಉಂಟಾಗುವುದಕ್ಕೋಸ್ಕರ ಪರಲೋಕದಿಂದ ಮನ್ನವಾಗಿ ಕೆಳಗಡೆ ಎಳೆದು ಬಂದ ಆ ಯೇಸುವೆ ಆ ರೊಟ್ಟಿ, ಆ ಮನ್ನಾ. ಇವ್ರು ರಿಜೆಕ್ಟ್ ಮಾಡಿದ್ದು ಶರೀರ ಪ್ರಕಾರದ ಆಹಾರ ಅಲ್ಲ, ಅವ್ರು ರಿಜೆಕ್ಟ್ ಮಾಡಿದ್ದು ಯೇಸುವನ್ನ. ಯೇಸುವಿನ ನಾಮದಲ್ಲಿ ಈಗ ಕೂಡ ಒಬ್ಬೊಬ್ಬರಿಗೂ ಆತ್ಮದ ಕಣ್ಣುಗಳ ತೆರೆಯಲಿ. ಐ ಆಮ್ ನೌ ರಿಲೀಸಿಂಗ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಸೊ ಆದ್ರಿಂದಾನೇ ಇವರು ಇಲ್ಲಿ ಕೂಡ ನಾವು ನೋಡ್ಬೋದು, ಸರಿ ಯೇಸುವೆ ಬೇಡ ಅಂದ ಕೂಡಲೇ ದೇವರ ಹಾಗೆ ಬಿಟ್ಬಿಟ್ರ. ಯಾವಾಗ ಮತ್ತೆ ಕೂಗಾಡ್ತಾರೋ, ದೇವರೇ ನಿನಗೆ ವಿರುದ್ಧವಾಗಿ, ಮೋಸೆಗೆ ವಿರೋಧವಾಗಿ ನಾವು ಪಾಪ ಮಾಡಿಬಿಟ್ವಿ ಅಂತ ಕೂಗಾಡ್ತಾರೆ, ಅಳ್ತಾರೆ. ಆತಿದ ಕೂಡಲೇ ಮತ್ತೆ ದೇವರ ಆತನ ಪ್ರೀತಿ, ಜಸ್ಟ್ ಗೋ ಸಿ ಸಮನ್ ಇಸ್ ಮೂವಿಂಗ್ ಅರೌಂಡ್ ದರ್, ಏನೋ ಎತ್ಕೊಂಡು ಹೋಗ್ತಾ ಇದ್ವಿ. ಗ್ಲೋರಿ ಟು ಗಾಡ್. ಯಾವಾಗ ನಾವು ದೇವರು ಅವರ ಕಾರ್ಯಗಳನ್ನು ದೇವರ ಉದ್ದೇಶದ ಪ್ರಕಾರ ನಡೀಲಿರುವಾಗ ದೇವರು ನಮ್ಮಲ್ಲಿ ಕಾರ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಯೇಸುವಿನ ನಾಮದಲ್ಲಿ ಈಗ ಕೂಡ ನಾವು
ದೇವರ ಸತ್ಯವನ್ನು ಕೇಳುವಾಗ ದೇವರ ಸತ್ಯವನ್ನೇ ಒಂದು ಬಯಕೆ ಇಲ್ಲ, ಒಂದು ಹಸಿವೆ ಇಲ್ಲ, ಒಂದು ದಾಹ ಇಲ್ಲ ಅಂದರೆ ವಿ ಆರ್ ರಿಜೆಕ್ಟಿಂಗ್ ಜೀಸಸ್. ಯಾಕಂದರೆ ವಾಕ್ಯಕ್ಕೆ ದಾಹವಾಗಿರೋರು ನನಗೆ ಇನ್ನೂ ಯೇಸು ಬೇಕು, ನಾನು ಇನ್ನೂ ಯೇಸುನ ಅನುಭವಿಸ್ಬೇಕು ಅಂತ ಬಯಕೆ ಉಳ್ಳವರಾಗಿರ್ತಾರೆ. ಅದರಿಂದಾನೇ ಈಗ ಇವರು ಯಾವಾಗೆಲ್ಲ ಕೂಗಾಡ್ತಾ ಇದ್ದಾರೋ ಅವಾಗೆಲ್ಲ ಯೇಸು ಕನಿಕರೆಯಿಂದ ಅವರ ಪ್ರೀತಿಯನ್ನು, ಆ ಪ್ರೀತಿಯ ನಿಮಿತ್ತವಾಗಿ ಬಂದು ರಕ್ಷಿಸುತ್ತಾರೆ. ಹಿ ಕಮ್ಸ್ ಅಂಡ್ ಸೇವ್ಸ್ ದೆಮ್. ಸೊ ಏನು ಹೇಳ್ತಾ ಇದ್ದಾರೆ ಅಲ್ಲಿ ಈಗ ನೋಡಿ, ಆಗ ಇವರು ನಾವು ನಿಮ್ಮ ಮೋಸೆಗೆ ವಿರೋಧವಾಗಿ, ನಿನ್ನ ವಿರೋಧವಾಗಿ ನಾವು ಪಾಪ ಮಾಡಿಬಿಟ್ವಿ ಅಂದ ಕೂಡಲೇ ದೇವರೀಗ ಮೋಸೆಗೆ ಹೇಳ್ತಾರೆ, ಆಯಿತು ಈಗ ಅದರಂತೆ ಒಂದು ರೆಪ್ಲಿಕಾ, ಒಂದು ಡೂಪ್ಲಿಕೇಟ್ ಹಾವನ್ನು ಉಂಟು ಮಾಡಿ ಈಗ ಅದನ್ನು ಪೋಲ್ ಮೇಲೆ ಇರಿಸು, ಅದನ್ನು ನೋಡುವವರೆಲ್ಲ ಬದುಕುವವರು. ಸೊ ಆ ರೀತಿ ಹೇಳಿದ ಕೂಡಲೇ ನಂಬರ್ಸ್ ಚಾಪ್ಟರ್ 21 ವರ್ಸ್ 7 to 8 ನೀವು ನೋಡುವುದಾದರೆ ಆ ಘಟನೆಯನ್ನು ನೋಡ್ಬೋದು. ಈಗ ನೋಡಿ, ತಪ್ಪು ಮಾಡಿದಾಗ, ಆ ಪಾಪ ಮಾಡಿದಾಗ ಪಾಪದ ಸಂಬಳ ಮರಣ. ಆದರೆ ಯಾವಾಗ ನಾವು ತಪ್ಪು ಮಾಡಿಬಿಟ್ವಿ, ನನಗೆ ಕ್ಷಮಿಸಿ, ನೀವೇ ನನ್ನ ಆಧಾರ ಅಂತ ಕೂಡಲೇ ಮತ್ತೆ ಬಂದು ಕ್ಷಮಿಸಿ ಅವರಿಗೆ ಜೀವವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ನಾವು ಯೇಸುವನ್ನು ನಿರಾಕರಿಸುವಾಗ ನಮಗೆ ಮರಣದ ಪರಿಸ್ಥಿತಿ. ಆದರೆ ನನಗೆ ತಿಳಿದು ಅಪ್ಪ ನನ್ನ ಜೀವ ಇರೋದೇ ಯೇಸುವಿನಲ್ಲಿ ಅಂತ, ಯೇಸು ನನಗೆ ಬೇಕು ಅಂದಾಗ ಮತ್ತೆ ಜೀವ ಒಳಗಡೆ ಬಂದು ಜೀವ ಕೊಡುವ ಆತನಾಗಿದ್ದಾನೆ. ಅದನ್ನೇ ಇಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಆ್ಯಕ್ಚುಲಿ ದಿಸ್ ಇನ್ಸಿಡೆಂಟ್, ಇಲ್ಲಿ ಈ ಘಟನೆ ಇಟ್ ಎಕ್ಸಾಕ್ಟ್ಲಿ ರೆಪ್ರೆಸೆಂಟ್ಸ್ ಫ್ಯೂಚರಲ್ಲಿ ಯಾವ ರೀತಿ ಪಾಪದ ನಿಮಿತ್ತವಾಗಿ ಜನರು ಮರಣದ ಪರಿಸ್ಥಿತಿಯಲ್ಲಿ ಇದ್ದು ಯೇಸು ಕ್ರಿಸ್ತನ ಈ ಸರ್ಪವಾಗಿ ಎತ್ತಲ್ಪಟ್ಟು ಅದರ ಮೂಲಕನೇ ನಮಗೆ ರಕ್ಷಣೆ, ಬಿಡುಗಡೆ, ಒಂದು ಸಾಲ್ವೇಷನ್ನೇ ಉಂಟಾಗಿರುವ ಆ ಪಿಕ್ಚರ್ ಇದರಲ್ಲಿ ಶಾಡೋ ಆಗಿ ನೋಡ್ತಾ ಇದ್ವಿ ಯೇಸುವಿನ ನಾಮದಲ್ಲಿ. ಈಗ ಕೂಡ ಆಲ್ ರೈಟ್, ಇನ್ನೊಂದು ಪ್ರಶ್ನೆ, ದೇವರು ಯಾಕೆ ಸರ್ಪವನ್ನೇ ಕಳಿಸ್ಬೇಕು? ಯಾಕೆ ಸಿಂಹನ ಕಳಿಸಿರ್ಬೋದು, ಹುಲಿನ ಕಳಿಸಿರ್ಬೋದು? ಲೆಟ್ ಮಿ ಎಕ್ಸ್ಪ್ಲೇನ್ ಯು ದಿಸ್. ಯಾಕೆ ಸರ್ಪವನ್ನು ಕಳಿಸಿದ್ರು ಅಂತ ಹೇಳಿದ್ರೆ, ಸರ್ಪ ಬಂದು ಪಾಪಕ್ಕೆ ರೆಪ್ರೆಸೆಂಟೇಷನ್, ಶಾಪ. ಪಾಪ ಬಂತು, ಪಾಪದ ನಿಮಿತ್ತವಾಗಿ ಶಾಪ ಬಂತು. ಸೊ ಸರ್ಪ ಬಂದು ಶಾಪವನ್ನು ತೋರಿಸುತ್ತೆ, ಶಾಪವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಯಾವ ಶಾಪ ಪಾಪದ ನಿಮಿತ್ತವಾಗಿ ಬಂತೋ ಅದೇ ಪಾಪವನ್ನು ನಾವು ತೆಗೆಯಲ್ಪಡಬೇಕು. ಆ ಪಾಪ ತೆಗೆಯಲ್ಪಡೋದಕ್ಕೋಸ್ಕರನೇ ಮತ್ತೆ ಯಾವ ಹಾವು ಬಂದು ಕಚ್ಚಿತೋ ಅದೇ ಹಾವಿನ ರೂಪವನ್ನು ಸೃಷ್ಟಿಸಿ ನಿಲ್ಲಿಸು, ಅದನ್ನು ನೋಡುವವನೆಲ್ಲ ಬದುಕೊಂತಾನೆ, ಅದನ್ನು ನೋಡುವವನೆಲ್ಲ ಸಾಯೋದಿಲ್ಲ, ಬದುಕುವನು. ಸೊ ಹಾಗಾದರೆ ಇದು ಯಾವುದನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಇವರು ಯಾವಾಗ ಯೇಸು ಬೇಡ ಅಂತ ಅಂದರೆ ಮಣ್ಣ ಬೇಡ ಅಂದಾಗ ಜೀವ ಹೊರಟೋಯ್ತು. ಜೀವ ಎಂಬುವ ಯೇಸು ಇಲ್ಲದ ಇರುವಾಗ ಪಾಪದ ನಿಮಿತ್ತವಾಗಿ ಅವರಿಗೆ ಶಾಪ ಉಂಟಾಗ್ತಾ ಇದೆ. ಈಗ ಈ ಶಾಪ ಸರ್ಪ ಒಂದು ಶಾಪವನ್ನು ಸೂಚಿಸುತ್ತದೆ. ಈಗ ಆ ಸರ್ಪದಲ್ಲಿ ಶಾಪವನ್ನು ತೆಗೆಯೋಕ್ಕೆ ಮತ್ತೆ ಅದೇ ಸರ್ಪವನ್ನು ಎಬ್ಬರಿಸಿ ಅದನ್ನು ವಾಪಸ್ ಕಳಿಸುವ ಒಂದು ಕಾರ್ಯವನ್ನೇ ಇಲ್ಲಿ ನಾವು ನೋಡ್ತಾ ಇರೋದು. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಯಾರು ಆ ವಾಕ್ಯ ಏನು ಹೇಳ್ತಾ ಇದೆ ನೋಡಿ, ಲೆಟ್ ಮೀ ರೀಡ್ ದಟ್ ಸ್ಕ್ರಿಪ್ಚರ್. ದೋಸ್ ಹು ಲುಕ್ ಅನ್ ಟು ದ್ಯಾಟ್ ಅಂತ ಒಂದು ಅದು 7th ಅಲ್ಲಿ ಬರ್ದಾರೆ, 7th ವರ್ಸ್ ಅನ್ಸುತ್ತೆ. ಆ ಸರ್ಪವನ್ನು ಅಂದರೆ ಬ್ರಾನ್ಸ್ ಸರ್ಪನ್ನ ಪೋಲ್ ಮೇಲೆ ನಿಲ್ಲಿಸ್ಬಿಟ್ಟು ಅದನ್ನು ನೋಡುವವರು ಬದುಕುವವರು, ಅದನ್ನು ನೋಡುವವರು ಬದುಕುವವರು. ಸೊ ಇದನ್ನೇ ಇಲ್ಲಿ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಗಲಾತ್ಯರ್ 3:13 ಈ ವಾಕ್ಯವನ್ನು ನೋಡ್ಬೋದು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನನ್ನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಅಂದರೆ ವಾಟ್ ವಾಸ್ ಸಿನ್ ಬ್ರಾಟ್ ಕರ್ಸ್,
ಪಾಪದ ನಿಮಿತ್ತವಾಗಿ ಶಾಪವಾದಿ ಈ ಪಾಪವನ್ನು ಈ ಶಾಪವನ್ನು ಮತ್ತೆ ಕಳಿಸುವ ರೀತಿಯಲ್ಲಿ ಯೇಸು ಆ ಬ್ರಾನ್ಸ್ ಸರ್ಪಂಟ್ ಆಗಿ ಎತ್ತಲ್ಪಟ್ಟರು. ಸೊ ಹಾಗಾದ್ರೆ ದ ಪ್ರಾಸೆಸ್ ಆಫ್ ಲುಕಿಂಗ್ ಅಲ್ಲಿ ಕೂಡ ಕೃಪೆಯನ್ನು ನೋಡು. ಯಾಕಂದ್ರೆ ಧರ್ಮಶಾಸ್ತ್ರ ಫುಲ್ಲಾಗಿ ಏನಂದ್ರೆ, ನೀನು ಕ್ರಮವಾಗಿ ಸರಿಯಾಗಿ ನೀನು ಒಂದು ಕಾರ್ಯವನ್ನು ಮಾಡಿದ್ರೆ ನಿನಗೆ ಆಶೀರ್ವಾದ, ನೀನು ಸರಿಯಾಗಿ ಮಾಡಿಲ್ಲ, ಇಲ್ಲ ಮಾಡೋದನ್ನ ತಪ್ಪಾಗಿ ಮಾಡಿದ್ರೆ ನಿನಗೆ ಶಾಪ ಬರುವುದು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇದೇ ಹಳೆ ಒಡன்பಡಿಕೆಯಲ್ಲಿ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಇಲ್ಲಿ ಕೃಪೆಯನ್ನು ನೋಡ್ತಾ ಇದ್ವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೀಗ ತಪ್ಪು ಮಾಡಿಬಿಟ್ಟೆ, ಆದ್ರಿಂದ ಈಗ ನಿನ್ನನ್ನು ಹೋಗಿ ಹಾವನ್ನ ಮುಟ್ಟು ಅಂತ ಹೇಳ್ತಾ ಇಲ್ಲ, ಇಲ್ಲ ಬಲಿ ಕೊಡು ಅಂತ ಹೇಳ್ತಾ ಇಲ್ಲ, ರಕ್ತ ಸುರಿಸು ಅಂತ ಹೇಳ್ತಾ ಇಲ್ಲ, ಇಲ್ಲ ನಿನ್ನ ಶರೀರದಲ್ಲಿ ಏನೋ ಒಂದು ಕಾರ್ಯ ಮಾಡು ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಅಲ್ಲಿ ಎತ್ತಲ್ಪಟ್ಟಿರುವ ಆ ಬ್ರಾನ್ಸ್ ಸರ್ಪೆಂಟ್, ಆ ಹಾವನ್ನು ನೀನು ನಿಲ್ಸಿರುವ ಪೋಲಲ್ಲಿ ಏರಿಸಿರುವ ಹಾವನ್ನು ನೀನು ನೋಡಿದ್ರೆ ಸಾಕು ನಿನಗೆ ಬಿಡುಗಡೆ, ನೋಡಿದ್ರೆ ಸಾಕು ನಿನಗೆ ಜೀವ. ಸೊ ಈ ನೋಡು ಎಂಬುದು ಏನು, ಈ ನೋಡು ಅನ್ನೋದು ಏನು ಅಂತ ಹೇಳಿದ್ರೆ, ದಿಸ್ ಇಸ್ ವಾಟ್ ಇಸ್ ಫೈತ್ ಇನ್ ದ ನ್ಯೂ ಟೆಸ್ಟಮೆಂಟ್. ಯೇಸುವನ್ನು ನೋಡು ಅಂತ ಹೇಳುವಾಗ ಈ ಕಣ್ಣಿನಿಂದ ನೋಡುವ ಕಾರ್ಯ ಅಲ್ಲ. ನೀವು ಯೇಸುವೇ ನನ್ನ ರಕ್ಷಕ ಅಂತ ನಂಬಿ, ಆ ನಂಬಿಕೆಯ ಮೂಲಕ ನಿಮಗೆ ನಂಬಿಕೆ ಉಂಟಾಗಿ ಆ ಯೇಸುವಿನ ಆತ್ಮ, ಪವಿತ್ರಾತ್ಮನ ಒಳಗಡೆ ಬಂದು ನಿಮ್ಮ ಒಳಗಡೆ ಈಗ ಯೇಸುವೇ ನಿಮಗೆ ಆಧಾರ, ಯೇಸುವನ್ನು ನೋಡುವಂತೆ ಮಾಡುವ ನಂಬಿಕೆನೇ ಆ ನೋಡು. ಸೊ ಲುಕ್ ದ್ಯಾಟ್ ಅಂತ ಹೇಳುವಾಗ ಈ ಕಣ್ಣಿಂದ ನೋಡುವ ಕಾರ್ಯ ಅಲ್ಲ, ಇದು ನಂಬಿಕೆಯಿಂದ ಈಗ ನಾನು ನೋಡುವಾಗ ನನಗೆ ಯೇಸು ಕಾಣ್ತಾ ಇದ್ದಾರೆ ಅಂತ ಹೇಳುವ ಆ ನೋಡು ಇದು. ಸೊ ಹಾಗಾದ್ರೆ ದ ವೆರಿ ಫಸ್ಟ್ ಟೈಮ್, ಬಿಕಾಸ್ ಯೇಸುವನ್ನು ಶರೀರ ಸ್ವಭಾವದಿಂದ, ಪಾಪದ ಸ್ವಭಾವದಿಂದ ಒಬ್ಬನು ನೋಡಕ್ ಸಾಧ್ಯವಿಲ್ಲ. ಆದರೆ ಯಾವಾಗ ಯೇಸುವನ್ನು ನೋಡುವಾಗ ಆ ಯೇಸುವಿನ ಆತ್ಮ ಒಳಗಡೆ ಬಂದು ಅವನ ಆತ್ಮದ ಕಣ್ಣುಗಳನ್ನು ತೆರೆದು, ಇನ್ನು ನಿನಗೆ ಕಣ್ಣಿಗೆ ಸಮಸ್ಯೆ ಕಾಣುವುದಿಲ್ಲ, ಸಮಸ್ಯೆಗೆ ಪರಿಹಾರವಾಗಿರುವ ಯೇಸು ಕಾಣುವರು ಎಂಬುವ ರೀತಿಯಲ್ಲಿ ನೀನು ನೋಡುವಾಗ ನೀನೀಗ ಸರಿಯಾಗಿ ನೋಡ್ತಾ ಇದೆಯಾ ಅಂತ ಅರ್ಥ. ನೋಡು ಅಂತ ಹೇಳುವುದು ನಂಬಿಕೆ. Seeing is a faith. Faith is a substance of things hoped for, the evidence of things not seen. ಅಂದ್ರೆ ಮಾಂಸದ ಕಣ್ಣಿಗೆ ಕಾಣದೇ ಇರುವುದು ಈಗ ಆತ್ಮದ ಕಣ್ಣಿಂದ ನಾನು ನೋಡಿ, ಯಾಕಂದ್ರೆ ಆತ್ಮದ ಕಣ್ಣಿಂದ ನೋಡುವಾಗ ನಾನು ಪರಿಹಾರ ಎಂಬುವ ಯೇಸುವನ್ನು ನೋಡ್ತಾ ಇದ್ದೀನಿ, ನನಗೆ ಜಯ ಎಂಬುವ ಯೇಸುವನ್ನು ನೋಡ್ತಾ ಇದ್ದೀನಿ, ನನಗೆ ಸಮಾಧಾನ ಎಂಬುವ ಯೇಸುವನ್ನು ನೋಡ್ತಾ ಇದ್ದೀನಿ, ನನಗೆ ಆರೋಗ್ಯ ಎಂಬುವ ಯೇಸುವನ್ನು ನೋಡ್ತಾ ಇದ್ದೀನಿ, ಐಶ್ವರ್ಯ ಎಂಬುವ ಯೇಸುವನ್ನು ನೋಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಅದರಂತೆ ನಿಮ್ಮ ಆತ್ಮದ ಕಣ್ಣುಗಳು ಈಗ ತೆರೆದಿರೋದಕ್ಕೋಸ್ಕರ ಸ್ತೋತ್ರ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. 2 Corinthians 5:21, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದೆ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. He became sin for us so that we could be made right with God through Christ. ಯೇಸುವಿನ ನಾಮದಲ್ಲಿ ಈಗ ಕೂಡ ಯಾರ್ಯಾರೆಲ್ಲ ಕೇಳ್ತಾ ಇದ್ದೀರೋ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೀವಿತದಲ್ಲಿ ಬೇಕಾಗಿರೋದು ಈ ಯೇಸು ಮಾತ್ರನೇ. ಈ ಯೇಸುವೆ ನಿಮಗೆ ಬೇಕಾಗಿರುವುದು, ನಿಮ್ಗೆ ಏನು ಅಗತ್ಯವಿದೆ, ನಿಮ್ಗೆ ಏನು ಬೇಕಾಗಿದೆಯೋ ಅದು ಅವರೇ ಕೆಳಗಡೆ ಇಳಿದು ಬಂದು ಅದುವಾಗವೇ ಪ್ರಕಟವಾದರೆ ಮಾತ್ರನೇ ನಿಮಗೆ ಅದು ಆಶೀರ್ವಾದವಾಗಿರೋದು. ಇವರು ಆಹಾರ ಇಲ್ಲದೆ ಇರುವಾಗ ಆಹಾರವಾಗಿ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬಂದು ಮನ್ನವಾಗಿ ಪ್ರಕಟಿಸಿದ ದೇವರು. ಯೇಸುವಿನ ನಾಮದಲ್ಲಿ ಈಗ ಕೂಡ ನಿಮಗೆ ಬೇಕಾಗಿರುವ ಕೆಲಸ, ನಿಮಗೆ ಬೇಕಾಗಿರುವ ಬಿಸ್ನೆಸ್, ನಿಮಗೆ ಬೇಕಾಗಿರುವ ಹಣ, ನಿಮಗೆ ಬೇಕಾಗಿರುವ ಆರೋಗ್ಯ, ನಿಮ್ಮ ಮಕ್ಕಳಿಗೆ ಬೇಕಾಗಿರುವ ಮದುವೆ ಎಲ್ಲವೂ ಯೇಸು ಅದುವಾಗವೇ ಇಳಿದು ಬಂದು ಪ್ರಕಟವಾಗುವಾಗ ಮಾತ್ರನೇ ಅದು ನಿರಂತರವಾದ ಆಶೀರ್ವಾದ, ನಿರಂತರವಾದ ಸಮಾಧಾನ, ನಿರಂತರವಾದ ಜೀವ ಜಯವಾಗಿದೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ವಾಕ್ಯದ ಅಭಿಷೇಕವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಕೇಳ್ತಾ ಇರುವ ಪ್ರತಿಯೊಬ್ಬರು ಕೂಡ ನಿಮ್ಮ ಮನಸ್ಸು ಮಾನಸಾಂತರ ಹೊಂದಿದೆ ಯೇಸುವಿನ ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್. ಸೊ ವಾಟ್ ಡಸ್ ದಿಸ್ ಮೀನ್? ವೆನ್ ಯು ರಿಜೆಕ್ಟ್ ಜೀಸಸ್, ನೀವು ಯಾವುದನ್ನು ಬೇಡ ಅಂತ ಹೇಳ್ತಾ ಇದ್ದೀರೋ, ಇಲ್ಲ ವಾಕ್ಯಕ್ಕೆ ಒಂದು ನಿರ್ಲಕ್ಷ್ಯವಾಗಿರುವಾಗ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೂಡ ನಾವು ನಿಮ್ಮ ಪರಿಸ್ಥಿತಿಗಳು ನಿಮ್ಮನ್ನು ದೇವರ ಬಳಿಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಇರದ ಹಾಗೆ ಮಾಡ್ತಾ ಇದೆ ಅನ್ನುವುದನ್ನು ಜಸ್ಟಿಫಿಕೇಶನ್ ನಾವು ಮಾಡ್ಬೋದು. ಬಟ್ ಲೆಟ್ ಮಿ ಎಕ್ಸ್ಪ್ಲೇನ್ ಯು.
ನೀವು ಅದನ್ನು ರಿಯಲೈಸ್ ಮಾಡಿ, ನನ್ನ ಪರಿಸ್ಥಿತಿ ನನ್ನನ್ನು ಆಳ್ವಿಕೆ ಮಾಡೋ ತನಕ ಯೇಸು ನನ್ನಲ್ಲಿ ಆತನ ಮಹಿಮೆಯನ್ನು ಪ್ರಕಟಿಸಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪರಿಸ್ಥಿತಿ ಬದಲಾಗಬೇಕು ಅಂತ ಹೇಳಿದ್ರೆ ಆ ಯೇಸು ಒಳಗಡೆ ಬಂದು ನನ್ನಲ್ಲಿ ಪ್ರಕಟವಾದ್ರೇನೆ ಸಾಧ್ಯ. ಹಾಗಾದ್ರೆ ಅವರು ನನ್ನೊಳಗಡೆ ಬಂದು ಪ್ರಕಟಪಡಿಸ್ಬೇಕು ಅಂದ್ರೆ ನಾನು ಅದರಂತೆ ಅವರು ಒಳಗಡೆ ಬರುವ ಹಾಗೆ ನನ್ನ ಮನಸ್ಥಿತಿ ಇರಬೇಕು. ಹಾಗಾದ್ರೆ ಏನರ್ಥ? ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ, ಎಲ್ಲ ಗಮನದಿಂದ ಕೇಳಿ. ಈಗ ಇವರು ಮನ್ನಾ ತಿಂದು ಇಷ್ಟ ಇಲ್ಲ, ನಮಗೆ ಇದು ಬೇಡ. ಈಗ ಮನ್ನಾದಲ್ಲಿ ಏನಿದೆ ಅಂತ ಗೊತ್ತಿದ್ರೆ ಇವರು ಈ ಥರ ಮಾತಾಡ್ತಾ ಇರಲಿಲ್ಲ. ಉದಾಹರಣೆಗೆ ನನ್ನ ಲೈಫಲ್ಲೇ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ದರ್ ಆರ್ ಸರ್ಟನ್ ವೆಜಿಟೇಬಲ್ಸ್ ನನಗೆ ತುಂಬ ಅಷ್ಟೊಂದು ಇಷ್ಟ ಇಲ್ಲ, ನಾನು ಯಾವತ್ತೂ ತಿನ್ನೋದಿಲ್ಲ. ಲೈಕ್ ಉದಾಹರಣೆಗೆ ಈ ಕ್ಲಸ್ಟರ್ಡ್ ಬೀನ್ಸ್, ನೌಕಲ್ಲು, ಐವಿ ಗಾರ್ಡ್ಗೆ ತೊಂಡೆಕಾಯಿ, ಇದೆಲ್ಲ ನನಗೆ ಅಷ್ಟು ಇಷ್ಟಪಟ್ಟು ತಿನ್ನೋದೇ ಇಲ್ಲ. ನಾನು ಯಾವಾಗಲೂ ಅದು ಮಾಡೋದೇ ಇಲ್ಲ. ಆದರೆ ಒಂದು ದಿನ ಒಂದು ರೀಲ್ ಬಂತು, ಯಾವ ರೀತಿ ಇದರಲ್ಲಿರುವ ಬೆನಿಫಿಟ್ಸ್, ಆರೋಗ್ಯದ ಕಾರ್ಯಗಳು, ಅಂಶಗಳು ಏನು ಅಂತ. ಯಾವ ರೀತಿ ಕೊಲೆಸ್ಟ್ರಾಲ್ನೆಲ್ಲ ತೆಗೆದಾಕ್ಬಿಡುತ್ತೆ ಈ ತೊಂಡೆಕಾಯಿ, ನೌಕಲ್ ಮತ್ತು ಕ್ಲಸ್ಟರ್ಡ್ ಬೀನ್ಸ್, ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿಡುತ್ತೆ ಅಂತ ಹೇಳಿ ಒಂದಿಷ್ಟು ಬೆನಿಫಿಟ್ಸ್ನೆಲ್ಲ ಹೇಳ್ತಾ ಇರುವಾಗ ನನಗೆ ಅದರ ಮೇಲೆ ಇರುವ ಒಂದು ಅಭಿಪ್ರಾಯನೇ ಚೇಂಜ್ ಆಗೋಯ್ತು. ನನ್ನ ಮೈಂಡೇ ಚೇಂಜ್ ಆಗೋಯ್ತು. ಯಾವುದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ನೋ ಈಗ ನನಗೆ ಇಷ್ಟ ಆಗಕ್ಕೆ ಶುರುವಾಯಿತು. ಈಗ ವಾರಕ್ಕೆ ಅಟ್ಲೀಸ್ಟ್ ಎರಡು ಸರಿ ಕ್ಲಸ್ಟರ್ಡ್ ಬೀನ್ಸ್, ಐವಿ ಗಾರ್ಡ್, ನೌಕಲ್ ಇದ್ದೇ ಇರುತ್ತೆ. ಈಗ ಇದ್ರ ನಿಮಿತ್ತವಾಗಿ ಏನು ಫಲ ಅಂತ ಹೇಳ್ತೀನಿ. ಯಾವಾಗ ನಾನು ಇದನ್ನು ನೋಡುವ ಭಾವನೆ ಚೇಂಜ್ ಆಯಿತೋ, ಇದರ ಮೇಲೆ ಇರುವ ಅಭಿಪ್ರಾಯ ಬದಲಾವಣೆ ಆಯಿತೋ, ನನ್ನ ಮೈಂಡ್ ಬೇರೆ ರೀತಿ ನೋಡೋಕ್ಕೆ ಚೇಂಜ್ ಆಯಿತೋ, ಅದನ್ನು ಇಷ್ಟಪಟ್ಟು ತಿನ್ನಕ್ಕೆ ಶುರು ಮಾಡಿದೆ. ನನ್ನ ಜೀವಮಾನದಲ್ಲಿ ಇದುವರೆಗೂ ನಿಮ್ಮ ಫ್ಯಾಟ್ ಇದರಲ್ಲಿ ಟ್ರೈಗ್ಲಿಸರೈಡ್ ಅಂತ ಒಂದು ವ್ಯಾಲ್ಯೂ ಇದೆ. ಆ ಟ್ರೈಗ್ಲಿಸರೈಡ್ ಅನ್ನುವ ನಂಬರ್ ನನಗೆ ಚಿಕ್ಕದ್ರಿಂದ ಇದುವರೆಗೂ ಅಬ್ನಾರ್ಮಲೇ ಕಾಣ್ತಾ ಇತ್ತು. ಅಂದರೆ ಅದು ನಾರ್ಮಲ್ ರೇಂಜ್ಗೆ ಜಾಸ್ತಿ ಇರ್ತಾ ಇತ್ತು. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ರೀಸೆಂಟಾಗಿ ಹೋಗಿ ಚೆಕ್ ಮಾಡ್ತಾ ಇದ್ದೀನಿ. ಆಫ್ಟರ್ ಈಟಿಂಗ್ ಆಲ್ ದಿಸ್, ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಆಗಿದೆ. ಯೇಸುವಿನ ನಾಮದಲ್ಲಿ ಇದು ಇದನ್ನೇ ನಾವು ನೋಡಿದ್ದು, ನಾವು ಅರ್ಥ ಮಾಡ್ಕೊಂಡಿದ್ದು, ನಾನು ನಂಬಿದ್ದ ಕಾರ್ಯಗಳು ಅದರಂತೆ ಇರುವ ತನಕ ನಾವು ಅದರ ಫಲವನ್ನು ಅನುಭವಿಸೋಕ್ಕಾಗಲ್ಲ. ಆದರೆ ಯಾವಾಗ ನಮ್ಮ ಮೈಂಡ್ ಮಾನಸಾಂತರ ಆಗಿ ಅದನ್ನು ಬೇರೆ ರೀತಿ ನೋಡಿ, ಬೇರೆ ನಂಬಿಕೆ ಬದಲಾವಣೆ ಆಗುವಾಗ, ಅದರಂತೆ ನಾವು ಫಾಲೋ ಮಾಡುವಾಗ ಅದರ ಫಲವನ್ನು ಮಿಸ್ ಮಾಡದೆ ಅನುಭವಿಸ್ತಾ ಇದ್ವಿ. ನನಗೆ ನಂಬಕ್ಕೆ ಆಗಲಿಲ್ಲ. ಬಿಕಾಸ್ ಚಿಕ್ಕದ್ರಿಂದ ಇದುವರೆಗೂ ಆ ಟ್ರೈಗ್ಲಿಸರೈಡ್ ರೇಂಜ್ ವಾಸ್ ಆಲ್ವೇಸ್ ಅಬೌವ್ 200. ಅದು ನಾರ್ಮಲ್ ರೇಂಜ್ ಬಂದ್ಬಿಟ್ಟು ಅರೌಂಡ್ 198 ಆರ್ ಬಿಲೋ 200 ಆ ಥರ ಇರಬೇಕು. ಸೊ ಫಾರ್ ದ ಫಸ್ಟ್ ಟೈಮ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿ ಎಲ್ಲ ಪ್ಯಾರಾಮೀಟರ್ಸ್ ಇರೋದನ್ನ ನೋಡಿದೆ. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಇಸ್ ದ ವೆರಿ ಪ್ರಾಸೆಸ್ ಆಫ್ ರಿಪೆಂಟೆನ್ಸ್. ಮಾನಸಾಂತರ ಹೊಂದುವುದು ಅನ್ನುವುದು ನೀವು ಇದುವರೆಗೂ ನೋಡ್ತಾ ಇದ್ದ ರೀತಿ ಸರಿ ಇಲ್ಲದೆ ಇರುವುದು, ಸತ್ಯ ಇಲ್ಲದೆ ಇರುವುದು, ತಪ್ಪಾದದ್ದು. ಆದ್ದರಿಂದ ಈಗ ನೀವು ಸರಿಯಾಗಿ ನೋಡುವಂತೆ ನಿಮ್ಮ ಮೈಂಡನ್ನ ಮಾನಸಾಂತರ ಪಡಿಸಿ, ಈ ಮಾನಸಾಂತರ ಪಡಿಸುವ ವಿಷಯನೇ ಯೇಸುವನ್ನು ನೋಡಿ ಸ್ವೀಕಾರ ಮಾಡಿಕೊಳ್ಳುವುದು. ಯಾವಾಗ ಇದುವರೆಗೂ ಯೇಸು ಇಲ್ಲದೆ ನೀವು ಪ್ರಯತ್ನ ಮಾಡ್ತಾ ಇದ್ರಿ, ಯೇಸು ಇಲ್ಲದೆ ನೀವು ನಿಮ್ಮ ಬಲದಿಂದ ಕಾರ್ಯಗಳನ್ನ ಮಾಡ್ತಾ ಇದ್ರಿ, ಇದು ಯೇಸು ಅಂತಾನೆ ತಿಳಿಯದೆ ಮಾಡ್ತಾ ಇದ್ರಿ. ಆದ್ರೆ ಈಗ ಈ ಸತ್ಯದ ಮೂಲಕ ನನಗೆ ಏನು ಬೇಕಾಗಿಲ್ಲ, ನನಗೆ ಯೇಸು ಮಾತ್ರ ಬೇಕು. ಫಾರ್ ಎಕ್ಸಾಂಪಲ್ ಸಾಮ್ಸ್ 23:1 ಈ ತರ ಹೇಳ್ತಾ ಇದೆ, ದ ಲಾರ್ಡ್ ಇಸ್ ಮೈ ಶೆಪರ್ಡ್ ಅಂಡ್ ಐ ಶಾಲ್ ನಾಟ್ ವಾಂಟ್. ಅಂದ್ರೆ ನನಗೆ ಬೇರೆ ಏನೇನೂ ಬೇಕಾಗಿಲ್ಲ, ಯಾಕಂದ್ರೆ ನನ್ನ ತಂದೆಯಾದ ದೇವರೇ ನನಗೆ ಕುರುಬನಾಗಿದ್ದಾನೆ. ಹಂಗಾದ್ರೆ ಏನು ಅರ್ಥ ಆಗುತ್ತಾ? ಇನ್ನು ಸಿಂಪಲ್ ಆಗಿ ಇಫ್ ಐ ಹ್ಯಾವ್ ಟು ಟ್ರಾನ್ಸ್ಲೇಟ್ ದಿಸ್, ನನಗೆ ಯೇಸು ಒಬ್ಬ ಸಾಕು, ನನಗೆ ಬೇರೆ ಏನೇನು ಬೇಕಾಗಿಲ್ಲ. ಯಾಕಂದ್ರೆ ಯೇಸು ನನ್ನಲ್ಲಿ ಇದ್ರೆ ನನಗೆ ಏನು ಬೇಕೋ ಅದು ಯೇಸು ಅದುವಾಗವೇ ನನ್ನಲ್ಲಿ ಪ್ರಕಟವಾಗ್ತಾ ಇದ್ದಾರೆ. ನನಗೇನಾಗಬೇಕು ಯೇಸು ಅದುವಾಗವೇ ಪ್ರಕಟವಾಗ್ತಾ ಇರೋದ್ರಿಂದ ನನಗೆ ಇವರು ಒಬ್ಬರು ಬೇಕು, ನನಗೆ ಯಾವ ಕೊರತೆನೂ ಇರುವುದಿಲ್ಲ. ನನಗೆ ಇವಾಗ ಇನ್ನೂ ಫ್ಯೂಚರ್, ಇನ್ನೂ ನೆಕ್ಸ್ಟ್ ಜನರೇಷನ್ಗೆ ನನಗೆ ಏನಲ್ಲ ಮುಂದೆ ಏನು ಬೇಕು ಅಂತ ಗೊತ್ತಿಲ್ಲದೆ ಇರುವ ಕಾರ್ಯ ಕೂಡ ನನ್ನಲ್ಲಿರುವ ಯೇಸು ಪ್ರಕಟಪಡಿಸೋಕ್ಕೆ ಸಾಧ್ಯ. ಮೇಲ್ಗಡೆ ಇಳಿದು ಬಂದು ಮನ್ನವಾಗಿ ಪ್ರಕಟವಾದ ಯೇಸು ನನಗೆ ಇವತ್ತು ಬೇಕಾಗಿರುವ ಕೆಲಸವಾಗಿ, ಬಿಸ್ನೆಸ್ ಆಗಿ, ಆರೋಗ್ಯವಾಗಿ, ಮಕ್ಕಳ ಜೀವನದಲ್ಲಿ ಒಳ್ಳೆ ಕಾರ್ಯಗಳಾಗಿ ಪ್ರಕಟ ಆಗಲ್ವಾ?
ಯೇಸುವಿನ ನಾಮದಲ್ಲಿ ಈಗ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬರ್ತಾ ಇರುವ ಅದೇ ವಾಕ್ಯವೇ ನಿಮಗೆ ಮನ್ನವಾಗಿ, ನಿಮಗೆ ಎಲ್ಲ ಕಾರ್ಯಗಳು ಅನುಕೂಲವಾಗಿ ಆಶೀರ್ವಾದವಾಗಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈ ಸತ್ಯ ನಿಮ್ಮನ್ನು ಆತ್ಮವಾಗಿ ಅಭಿಷೇಕ ಮಾಡಲ್ಪಟ್ಟು ಹಾಗೆ ವಾಕ್ಯದಂತೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ಕಾರ್ಯ, ಈಗ ಕೂಡ ಅವ್ರು ಯಾರ್ಯಾರು ನೋಡಿದ್ರು ಅವ್ರಿಗೆಲ್ಲ ಜೀವ ಉಂಟಾಯಿತು. ಸೊ ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ಹಾವು ಕಚ್ಚಿದ್ದೆ ಅವರು ಮನ್ನ ಎಂಬುವ ಯೇಸುನ ರಿಜೆಕ್ಟ್ ಮಾಡೋದ್ರಿಂದ, ಯಾವಾಗ ಇಲ್ಲ ನನಗೆ ಯೇಸು ಬೇಕು, ನಾವು ತಪ್ಪು ಮಾಡಿಬಿಟ್ವಿ, ಪಾಪ ಮಾಡಿಬಿಟ್ಟು ನಮ್ಮನ್ನು ಕ್ಷಮಿಸು ಅಂತ ಕೂಗುವಾಗ ಮತ್ತೆ ಮನ್ನ ಎಂಬುವ ಯೇಸು ಒಳಗಡೆ ಬಂದು ಅದೇ ಸರ್ಪವನ್ನು ಅಲ್ಲಿ ಬ್ರಾಂಜ್ ಸರ್ಪೆಂಟ್ ಆಗಿರುವ ಯೇಸುವನ್ನು ನೋಡುವಾಗ ಮಾತ್ರನೇ ಇವರಿಗೆ ಮತ್ತೆ ಜೀವ ಉಂಟಾಯಿತು. ಸೊ ಹಾಗಾದರೆ ಇದು ಯಾವುದನ್ನು ತೋರಿಸ್ತಾ ಇದೆ ಅಂದರೆ, ನಾವು ಯಾವಾಗೆಲ್ಲ ಯೇಸು ಇಲ್ಲದೆ ಇರುವಾಗ ನಾವು ತಪ್ಪಾದ ಪಾಪದ ದಾರಿಯಲ್ಲಿ ನಡೆದು ಪಾಪದ ನಿಮಿತ್ತವಾಗಿ ಮರಣವನ್ನು ಹೊಂದುತ್ತಾ ಇದ್ದೀವಿ. ಆದರೆ ಯಾವಾಗೆಲ್ಲ ನಾವು ದೇವರನ್ನು ಅಪ್ಪ ನೀನಿಲ್ಲದೆ ನಾನು ಜೀವಿಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಾಗೆಲ್ಲ ಅವರು ಬಂದು ನಮ್ಮ ಪಾಪಗಳನ್ನು ಕ್ಷಮಿಸಿ ಅವರೇ ಜೀವವಾಗಿ ನಮ್ಮಲ್ಲಿ ಪ್ರಕಟವಾಗ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಒಬ್ಬೊಬ್ಬರು ಬಲವಾಗಿ ಪ್ರಕಟವಾಗಲಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನೋಡಿ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ಸೀಯಿಂಗ್ ಬೈ ಫೇತ್. ಇದನ್ನೇ ಐಸೆಯ 45:22, ಐಸೆಯ 45:22 ವಾಕ್ಯ ಈ ರೀತಿ ಹೇಳ್ತಾ ಇದೆ, ಎಲ್ಲ ದಿಗಂತಗಳವರೇ ನನ್ನ ಕಡೆ ತಿರುಗಿಕೊಳ್ಳಿರಿ. ಅಂದರೆ ಸಿಂಪಲ್ ಆಗಿ ನನ್ನನ್ನು ನೋಡಿ, ಲುಕ್ ಅನ್ ಟು ಮೀ, ನನ್ನನ್ನು ನೋಡಿ ರಕ್ಷಣೆಯನ್ನು ಹೊಂದಿಕೊಳ್ಳಿರಿ, ನಾನೇ ದೇವರು, ಇನ್ನು ಯಾರೂ ಇಲ್ಲ. ಈ ಸಿಂಪ್ಲಿ ಸೇಯಿಂಗ್, ನಿನ್ನ ಸೋರ್ಸ್ ನಾನೇ, ನಿನ್ನ ಆಧಾರನೇ ನಾನೇ, ನಿನಗೆ ಬೇಕಾಗಿರೋದೆಲ್ಲ ಇಲ್ಲಿಂದ ಬಂದಿಲ್ಲ ಅಂದರೆ ನೀನು ಒಂದು ಹೊಂದಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ವಾಕ್ಯ ಇದೆಯಲ್ಲ, ಮೇಲ್ಗಡೆಯಿಂದ ಪರಲೋಕದಿಂದ ಒಂದು ಕೊಡಲ್ಪಟ್ಟಿಲ್ಲ ಅಂದರೆ ಮನುಷ್ಯನು ಏನೇನೂ ಹೊಂದಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಮೇಲ್ಗಡೆಯಿಂದ ವಾಕ್ಯ ಎಂಬುವ ಯೇಸು ಕೆಳಗಡೆ ಇಳಿದು ಬಂದು ಮಾಂಸವಾಗಿ ಆಗದೆ ನಿಮಗೆ ಅದರ ಫಲವನ್ನು ನೀವು ಅನುಭವಿಸೋಕ್ಕೆ ಸಾಧ್ಯವಿಲ್ಲ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ. ಆಲ್ ರೈಟ್, ಈಗ ಆ ಪ್ರಶ್ನೆಗೆ ಬರ್ತೀನಿ. ಪ್ರೀತಿಯಾಗಿರುವ ದೇವರು ಯಾಕೆ ಜನರನ್ನ ಸಾಯಿಸಿದ್ರು? ಇಲ್ಲಿ ಕೂಡ ಸಾಯಕ್ಕೆ ಮುಂಚೆ ಆ ಸರ್ಪದ ಎಬ್ರಿಸಿದ ಪೋಲಲ್ಲಿದ್ದ ಆ ಬ್ರಾಂಜ್ ಸರ್ಪವನ್ನು ನೋಡಿದವರು ಬದುಕೊಂಬಿಟ್ರು. ಆದರೆ ಅದನ್ನು ಎಬ್ರಿಸಕ್ಕೆ ಮುಂಚೆ ಒಂದಷ್ಟು ಜನ ಸತ್ತೋದ್ರು. ಈಗ ನಾನು ಹೇಳ್ತೀನಿ ಯಾಕೆ ಆ ಸತ್ತೋದ್ರಿಂದ ಏನು ಅರ್ಥ, ಎಲ್ಲ ತುಂಬ ಗಮನದಿಂದ ಕೇಳಿ. ಈಗ ಫಿಸಿಕಲ್ ಡೆತ್ ಇಸ್ ನಾಟ್ ಅನ್ ಎಟರ್ನಲ್ ಡೆತ್. ಶರೀರ ಪ್ರಕಾರದ ಮರಣ ನಿತ್ಯವಾದ ಮರಣ ಅಲ್ಲ. ಸೊ ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ಫಿಸಿಕಲ್ ಆಗಿ ಮರಣ ಹೊಂದುವುದು ದೇವರ ದೃಷ್ಟಿಯಲ್ಲಿ ಅವನು ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಹಾಗಾದರೆ ಏನು ಅರ್ಥ ಅಂತ ಹೇಳಿದ್ರೆ, ಈಗ ಅದರಲ್ಲಿ ಕೂಡ ಈಗ ಯಾವಾಗೆಲ್ಲ ಮರಣದ ಪರಿಸ್ಥಿತಿಯಲ್ಲಿ ಅವರು ದೇವರನ್ನ ಕೂಗಿರ್ತಾರೆ, ದೇವರನ್ನ ಕೂಗುವಾಗೆಲ್ಲ ಅವ್ರನ್ನ ಕ್ಷಮಿಸಿ ರಕ್ಷಣೆ ಕೊಡ್ತಾ ಇದ್ದಾರೆ. ಸೊ ಅಂಡರ್ಸ್ಟ್ಯಾಂಡ್, ಅವರು ಮಾಡಿದ ತಪ್ಪಿನ ನಿಮಿತ್ತವಾಗಿ ಶರೀರದಲ್ಲಿ ಜೀವ ಹೋಯ್ತು ಅಂದರೆ ಜೀವ ಕಂಪ್ಲೀಟ್ ಹೋಯ್ತು ಅನ್ನೋದಲ್ಲ. ಇವತ್ತು ನಾವು ಶರೀರದಲ್ಲಿ ಯಾರಾದ್ರೂ ಸತ್ತೋದ್ರೆ ಅಂತ್ಯ, ದಿಸ್ ಇಸ್ ದ ಎಂಡ್ ಅನ್ಕೊಂತೀವಿ. ಆದರೆ ಸ್ಪಿರಿಟಲ್ಲಿ ಶರೀರದಲ್ಲಿ ಸಾಯೋಣ ನಿತ್ಯವಾದ ಮರಣ ಅಲ್ಲ. ಆ ವ್ಯಕ್ತಿನ ಮತ್ತೆ ಎಬ್ಬಿಸಲ್ಪಡ್ತಾನೆ, ಅವನಿಗೆ ಸುವಾರ್ತೆ ಹೇಳಲ್ಪಡುವುದು, ಅದೇ ಅಲ್ವಾ ಇಲ್ಲಿ ನೋಡ್ತಾ ಇದ್ವಿ. ಸೊ ಲೆಟ್ಸ್ ರೀಡ್ ದಿಸ್ ಸ್ಕ್ರಿಪ್ಚರ್, ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. 1 Peter 3:19-20, 1 ಪೇತ್ರನು 3:19-20. ಹಾಗೆ ಅದರಲ್ಲಿ ನೋಡುವುದಾದರೆ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋಹನ ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು.
ಆ ನಾವೆ ಒಳಗೆ ಕೆಲವರು, ಅಂದರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾಗಿ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂತಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕು ಎಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ಸೊ ಆ್ಯಕ್ಚುಲಿ ಇನ್ನೊಂದು ಫಸ್ಟ್ ಪೀಟರ್ 4:6 ಅಲ್ಲಿ ಇನ್ನೂ ನೋಡೋದಾದರೆ, ಫಸ್ಟ್ ಪೀಟರ್ 4:6 ಅಲ್ಲಿ, ಸತ್ತಿರುವವರ ಮನುಷ್ಯ ಜಾತಿಗೆ ಬರುವ ಮರಣವೆಂಬ ತೀರ್ಪನ್ನು ಶರೀರಗಳಾಗಿದ್ದಾಗ ಹೊಂದಿದರು, ಅವರು ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ ಅವರಿಗೂ ಸುವಾರ್ತೆಯು ತಿಳಿಸಲ್ಪಟ್ಟಿತು. ಸೊ ಹಾಗಾದರೆ ಇವತ್ತು ಇದು ದಿಸ್ ಫಿಸಿಕಲ್ ಡೆತ್ ಇಸ್ ಜಸ್ಟ್ ಅ ಸ್ಯಾಂಪಲ್. ಇಟ್ ಇಸ್ ಮುಂದೆ ಫ್ಯೂಚರಲ್ಲಿ ಬರೋರಿಗೆ ಈ ಥರ ನೀವು ಯೇಸುವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಈ ಥರ ಸಂಭವ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ. ಆದರೆ ಅಂಥವ್ರನ್ನ ಕೂಡ ಯೇಸು ಬಗ್ಗೆ ತಿಳಿದು ಅವರಿಗೆ ಸ್ವಾರ್ಥ ಹೇಳಿ, ಆ ಸ್ವಾರ್ಥನೆಯ ಮೂಲಕ ಯೇಸುವನ್ನು ಸ್ವೀಕಾರ ಮಾಡಿ ಯೇಸು ಎಂಬುವ ಜೀವವನ್ನು ಹೊಂದಿಕೊಂಡು ಅವರು ಕೂಡ ಎಬ್ಬರಿಸಲ್ಪಡುವವರು ಎಂಬುವ ಕಾರ್ಯವನ್ನು ಇಲ್ಲಿ ನೋಡ್ತಾ ಇದ್ವಿ. ಯಾಕಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ, ಇಫ್ ಫಿಸಿಕಲ್ ಡೆತ್ ವಾಸ್ ಅ ಪರ್ಮನೆಂಟ್ ಡೆತ್, ಇಮ್ಯಾಜಿನ್ ಮಾಡಿ ನೋಡಿ, ಮೋಸೆ ಕೂಡ ತಪ್ಪು ಮಾಡಿದ ಕೂಡಲೇ ನೀನು ಕಾನಾನ್ ದೇಶವನ್ನು ನೋಡ್ತೀಯ, ಆದರೆ ನೀನು ಅಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರು. ಅದರಂತೆ ಅವನು ನೋಡ್ದ, ಅಲ್ಲೇ ಸತ್ತೋದ. ಆದರೆ ಯೇಸು ಅಟ್ ದ ಪಾಯಿಂಟ್ ಆಫ್ ಟ್ರಾನ್ಸ್ಫಿಗರೇಷನ್, ಜೇಮ್ಸ್, ಪೀಟರ್, ಜಾನ್ 3 ಜನನ ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ನಿಲ್ಲಿಸಿ ಅವ್ರ ಮೇಲೆ ಪ್ರಕಾಶಮಾನವಾಗಿ ಬೆಳಕು ಹೊಳೆಯುವಾಗ ಅಲ್ಲಿ ಕಾಣಿಸ್ಕೊಂಡಿದ್ದು ಯಾರು? ಮೋಸೆ ಅಂಡ್ ಎಲೀಜಾ. ಸೊ ಇಟ್ ಡಸಂಟ್ ಮೀನ್ ಫಿಸಿಕಲ್ ಆಗಿ ಒಬ್ರು ಸತ್ಬಿಟ್ರೆ ಅಂದರೆ ದೇವರು ಡಿಸ್ಟ್ರಾಯ್ ಮಾಡಿಬಿಟ್ರು ಅನ್ನೋದಲ್ಲ ಅರ್ಥ ಅಲ್ಲ. ಸೊ ಹಾಗಾದರೆ ಈಗ ಸಿಸ್ಟರ್ ಕೇಳ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಯೇಸುವಿನ ನಾಮದಲ್ಲಿ ಅರ್ಥ ಮಾಡ್ಕೊಳ್ಳಿ, ಫಿಸಿಕಲ್ ಆಗಿ ಬರುವ ಮರಣ ನಿರಂತರವಾದದಲ್ಲ. ಇಟ್ಸ್ ನಾಟ್ ಇಟರ್ನಲ್ ಜಡ್ಜ್ಮೆಂಟ್. ಇದು ನಿತ್ಯವಾದ ನ್ಯಾಯ ತೀರ್ಪು ಅಲ್ಲ. ಸೊ ಫಿಸಿಕಲ್ ಆಗಿ ಓಕೆ, ಅದು ಕೂಡ ಯಾಕೆ ಅಂತ ಕಾರ್ಯ ಕೂಡ ಹೇಳ್ತೀನಿ. ಸೊ ಫಿಸಿಕಲ್ ಆಗಿ ಇರುವ ಕಾರ್ಯ ಏನಂತ ಗೊತ್ತಾ? ವೆನ್ ಫಿಸಿಕಲ್ ಡೆತ್ ಕಮ್ಸ್, ವೆನ್ ದ ವೆರಿ ಪರ್ಪಸ್ ಆಫ್ ಗಾಡ್, ದೇವರ ಯಾವ ಉದ್ದೇಶಕ್ಕೋಸ್ಕರ ಒಂದು ಶರೀರವನ್ನು ಉಂಟು ಮಾಡಿದ್ರೋ ಆ ಉದ್ದೇಶ ನೆರವೇರುವ ತನಕ ಆ ಶರೀರದಲ್ಲಿ ಜೀವ ಇರುತ್ತೆ, ದೇವರು ಅದರಂತೆ ನಡೆಸ್ತಾರೆ. ಒಂದು ಆ ಉದ್ದೇಶ ನೆರವೇರಿದ್ರೆ ಅವರು ಶರೀರದಲ್ಲಿ ಬಿಟ್ಟು ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಪಾಲ್ ಹೇಳ್ದ, ಐ ಫಾಟ್ ದ ಗುಡ್ ಫೈಟ್ ಆಫ್ ಫೇತ್. ನಾನು ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ ಅಂದರೆ ಏನರ್ಥ? ದೇವರು ಯಾವ ಉದ್ದೇಶಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಬಂದರೋ ಅದರಿಂದ ಅದನ್ನು ನೆರವೇರಿಸಿದ್ದೀನಿ. ಅದರಿಂದ ನಾನು ಬದುಕಿದ್ರೆ ನಾನು ದೇವರ ಯೇಸುವನ್ನು ಪ್ರಕಟಿಸ್ತಾ ಇರ್ತೀನಿ, ಸತ್ತರೆ ಅದನ್ನು ನನಗೆ ಲಾಭ ಅಂತ ಹೇಳ್ತಾ ಇದ್ದೇನೆ. ಅಂದರೆ ಏನರ್ಥ? ನಾನು ಸತ್ತರೆ ದೇವರ ಉದ್ದೇಶ ನೆರವೇರಿದೆ, ನಾನು ಜೀವಂತವಾಗಿದ್ರೆ ಆತನ ಉದ್ದೇಶವನ್ನು ನೆರವೇರಿಸ್ತಾನೆ ಇರ್ತೀನಿ ಯೇಸುವಿನ ನಾಮದಲ್ಲಿ. ಆದ್ದರಿಂದ ನಾವು ಶರೀರದಲ್ಲಿ ಇರುವ ಮರಣ ಎಂಬುವ ಕಾರ್ಯ ಬಂದ್ಬಿಟ್ಟು ನಿರಂತರವಾದದಲ್ಲ, ಅದು ಬಂದ್ಬಿಟ್ಟು ಇಟ್ ಇಸ್ ಜಸ್ಟ್ ಇಂಟರ್ಮೀಡಿಯೇಟ್ ಸ್ಟೇಟ್. ಅಂಥವ್ರನ್ನ ಕೂಡ ಎಬ್ಬರಿಸಿ ಅವರ ಶರೀರವನ್ನು ಗ್ಲೋರಿಫೈ ಮಾಡಿ ಮಹಿಮೆಯ ರೂಪವನ್ನು ಕೊಟ್ಟು ಮತ್ತೆ ಯೇಸು ಕ್ರಿಸ್ತನ ಜೊತೆ ನಾವು ಆಳ್ವಿಕೆ ಮಾಡೋರಾಗಿ ಎದ್ದೊಳ್ಳೋದೇ ಆ ಸತ್ಯ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಈಗ ಕೂಡ ನೀವು ಕೇಳ್ತಾ ಇರುವ ಈ ಸತ್ಯ ನಿಮ್ಮ ಆತ್ಮದ ಕಣ್ಣುಗಳನ್ನು ತೆರೆಯಲಿ. ಸೊ ಹಾಗಾದರೆ ಈಗ ಅವರು ಸತ್ತರು, ಅವ್ರ ಜೀವ ಕೊಟ್ಟರು ಅನ್ನೋದು ಕೂಡ ಏನರ್ಥ ಅಂದರೆ ಅವ್ರಿಗೆ ಒಂದು ಕಾರ್ಯ ಉಂಟಾಗಬೇಕು. ಹೌದು, ಯೇಸು ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಯೇಸು ಬಗ್ಗೆನೇ ತಿಳಿಯದೇ ಇರುವ ಆ ಕಳ್ಳ ಕಲ್ವಾರಿ ಶಿಲ್ವೆಯಲ್ಲಿ ಕ್ರೂಸಿಫೈ ಮಾಡುವಾಗ ಬಲಗಡೆ ಒಬ್ಬ, ಎಡಗಡೆ ಇದ್ದವನು ಒಬ್ಬ ಕಳ್ಳ. ಅದರಲ್ಲಿ ಒಬ್ಬ ಹೇಳ್ತಾನಲ್ಲ, ನೀನು ಹೋಗುವ ಜಾಗದಲ್ಲಿ ನನ್ನನ್ನು ಕೂಡ ನೆನಪಿಸಿಕೋ. ಅದಕ್ಕೆ ದೇವರು ಯೇಸು ಹೆಂಗೆ ಉತ್ತರ ಕೊಡ್ತಾರೆ? ಅವನು ಹೇಳ್ತಾರೆ, ನೀನು ಇಂದು ಪರದೇಶಿಯಲ್ಲಿ ಇರ್ತೀಯ, ಯು ವಿಲ್ ಬಿ ಇನ್ ಪ್ಯಾರಡೈಸ್. ಸೊ ಹಾಗಾದರೆ ದೇವರ ಬಳಿಯಲ್ಲಿ ನೀವು ಶರೀರ ಪ್ರಕಾರವಾಗಿ ಏನು ಮಾಡ್ತಾ ಇದ್ದೀರಾ ಅನ್ನೋದಲ್ಲ, ನೀವು ಅವರ ಜೊತೆ ಇರೋದು, ಅವರ ಕಾರ್ಯಗಳನ್ನ ಅನುಭವಿಸೋದು. ನಿಮ್ಮ ಹೃದಯ, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು ಆತನ ಪ್ರೀತಿ ಎಂಥದ್ದು ಅಂತ ಅಂಗೀಕರಿಸಿಕೊಂಡು ಒಪ್ಪಿಕೊಂಡು ಅದರ ಅಕ್ನಾಲೆಜ್ಮೆಂಟನ್ನೇ ದೇವರು ಎದುರು ನೋಡ್ತಾ ಇದ್ದಾರೆ. He is looking at your heart and not what you are doing. ನೀವು ಮಾಡುವ ಕಾರ್ಯಗಳು ಎಲ್ಲವೂ ನೀವು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಡೆಸಲ್ಪಟ್ಟು ಮಾಡುವ ಕಾರ್ಯಗಳಾಗಿರಬೇಕು. ಅಂಡ್ therefore he is not doing, ಅವ್ರು ಬಂದು ನೀನು ಏನು ತಪ್ಪು ಮಾಡಿದೆ ಅಂತ ಶರೀರದಲ್ಲಿ ನೋಡ್ತಾ ಇಲ್ಲ, ನಿನ್ನ ಹೃದಯ ನನ್ನ ಬಗ್ಗೆ ಎಂಥ ಒಂದು ಮನಸ್ಥಿತಿಯಲ್ಲಿದೆ ಅನ್ನುವ ಕಾರ್ಯಗಳನ್ನ ಎದುರು ನೋಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ,
ವಿತೌಟ್ ಬೀಯಿಂಗ್ ಜೀಸಸ್ ಇಸ್ ಬೀಯಿಂಗ್ ರೆಬೆಲಿಯಸ್. ರೆಬೆಲಿಯಸ್ ಅನ್ನೋದು ಒಂದು ತುಂಬ ಕ್ರೂರವಾದ ಒಂದು ಪದ. ಹೆಂಗದೆ, ಯು ಆರ್ ರಿಜೆಕ್ಟಿಂಗ್, ಯು ಆರ್ ಹೇಟಿಂಗ್, ನನಗೆ ಬೇಡವೇ ಬೇಡ, ಆ ರೀತಿಯಾಗಿರೋದು. ನೀವು ಯಾವಾಗೆಲ್ಲ ದೇವರ ವಾಕ್ಯಕ್ಕೆ ದೂರವಾಗಿದ್ದೀರೋ, ಯಾವಾಗೆಲ್ಲ ವಾಕ್ಯಕ್ಕೆ ದಾಹವಾಗಿಲ್ವೋ, ಯಾವಾಗೆಲ್ಲ ವಾಕ್ಯಕ್ಕೆ ಹಸುವಾಗಿಲ್ವೋ, ಯಾವಾಗೆಲ್ಲ ದೇವರ ಪ್ರಸನ್ನತೆಯಲ್ಲಿ ಕೂರಕ್ಕೆ ನೀವು ಶರೀರ ಪ್ರಕಾರವಾಗಿರುವ ಸಮಸ್ಯೆಗಳ ಕಾರಣಗಳು ಹೇಳ್ತಾ ಇದ್ದೀರೋ, ಅವಾಗೆಲ್ಲ ಯು ಆರ್ ರಿಬೆಲಿಯಸ್ ಅಗೇನ್ಸ್ಟ್ ದ ವರ್ಡ್. ಶೈತಾನ ನಿಮ್ಮನ್ನು ವಾಕ್ಯವನ್ನು ಹೊಂದಿಕೊಳ್ಳದ ಹಾಗೆ ಒಂದು ಹೃದಯವನ್ನು ಕೊಟ್ಟು ನಿಮ್ಮನ್ನು ಮೂಲೆಯಲ್ಲಿ ಕೂರಿಸಿ ನೀವು ಶರೀರದ ಕಾರ್ಯಗಳನ್ನೇ ನೋಡುವಂತೆ, ಅವ್ರು ನನ್ನನ್ನು ನೋಡು ಅಂತ ಹೇಳುವಾಗ, ಆದರೆ ಶೈತಾನು ಪರಿಸ್ಥಿತಿ ನಿಮಿತ್ತವಾಗಿ ನಿನ್ನ ಸಮಸ್ಯೆಯನ್ನು ನೋಡು, ನಿನ್ನ ಸಾಲವನ್ನು ನೋಡು, ನಿನ್ನ ಕಾಯಿಲೆಯನ್ನು ನೋಡು ಅಂತ ಅದನ್ನೇ ನೋಡುವ ಹಾಗೆ ಇಟ್ಟಿದ್ದಾನೆ. ಅದಕ್ಕೆ ಇವತ್ತು ನೀವು ಕುಗ್ಗಿ ಮೂಲೆಯಲ್ಲಿ ಒಂದು ನಂಬಿಕೆನೇ ಇಲ್ಲದೆ, ನನಗೆ ಬಿಡುಗಡೆನೇ ಬರುತ್ತಾ ಅನ್ನುವ ನಂಬಿಕೆ ಕೂಡ ಇಲ್ಲದೆ ಆ ರೀತಿಯಲ್ಲಿದ್ದಾರೆ. ಯೇಸುವಿನ ನಾಮದಲ್ಲಿ ಅಂಥವರು ಇವತ್ತು ದೇವರು ಹೇಳ್ತಾ ಇದ್ದಾರೆ, ಐಸೆಯ 45 ನೋಡಿದ ಪ್ರಕಾರ, ನನ್ನನ್ನು ನೋಡು, ನಾನೇ ನಿನ್ನ ದೇವರು, ನಾನೇ ನಿನಗೆ ಸೋರ್ಸ್, ನಾನೇ ನಿನಗೆ ಆಧಾರ. ಯೇಸುವಿನ ನಾಮದಲ್ಲಿ ಅದರಂತೆ ಇವತ್ತು ಈ ವಾಕ್ಯ ನಿಮ್ಮಲ್ಲಿ ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮಲ್ಲಿ ಒಂದಾಗಿ ಇನ್ನು ಮುಂದೆ ಸಮಸ್ಯೆಗಳನ್ನು ನೋಡುವರಾಗಿರಲ್ಲ, ಯೇಸುವನ್ನೇ ನೋಡುವರಾಗಿರೋದ್ರಿಂದ ಆ ಯೇಸುವನ್ನು ನೋಡುವ ಪ್ರತಿಯೊಬ್ಬರು ಕೂಡ ಅವರಿಗೆ ಜೀವ ಉಂಟಾಯಿತು. ಜೀವ ಅಂದರೆ ಬರೀ ಶರೀರದಲ್ಲಿ ಉಸಿರಾಡುವ ಕಾರ್ಯ ಅಲ್ಲ. ನಿಮ್ಮ ಕೆಲಸದಲ್ಲಿ ಜೀವ, ನಿಮ್ಮ ವ್ಯಾಪಾರದಲ್ಲಿ ಜೀವ, ನಿಮ್ಮ ಕುಟುಂಬದಲ್ಲಿ ಜೀವ, ನಿಮ್ಮ ಮ್ಯಾರೇಜಲ್ಲಿ ಜೀವ, ಗಂಡ ಹೆಂಡತಿ ಮಧ್ಯದಲ್ಲಿರುವ ಸಂಬಂಧದಲ್ಲಿ ಜೀವ, ನಿಮ್ಮ ಮಕ್ಕಳಲ್ಲಿ ಜೀವ, ನಿಮ್ಮ ಮುಂದೆ ಫ್ಯೂಚರಲ್ಲಿ ಎಂಥ ಒಂದು ಆಶೀರ್ವಾದಗಳು ಉಂಟಿದ್ರೋ ಅದನ್ನು ಅನುಭವಿಸುವಂಥ ಜೀವ ಉಂಟಾಗಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಆ ರಿಲೀಸ್ ದ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಹಾಗಾದರೆ ಇಲ್ಲಿ 4 ಕಾರ್ಯವನ್ನು ನೋಡ್ಬೋದು. ರಿಜೆಕ್ಟ್ ಮಾಡಿದ್ರೆ ನಮಗೆ ಮರಣದ ಪರಿಸ್ಥಿತಿ. ಆದರೆ ಯೇಸುವನ್ನು ಇಲ್ಲ, ಅವ್ರು ಇಲ್ಲದೆ ನನಗೆ ಬೇಕು, ಅವ್ರು ಇಲ್ಲದೆ ನಾನು ಬದುಕಕ್ಕಾಗಲ್ಲ ಅಂತ ನಾವು ಮನಪೂರ್ವಕವಾಗಿ ಅವ್ರು ಬರುವಾಗ ಇದೇ ಮಾನಸಾಂತರ ಪ್ರಾಸೆಸ್. ದಿಸ್ ಇಸ್ ದ ಪ್ರಾಸೆಸ್ ಆಫ್ ರಿಪೆಂಟೆನ್ಸ್. ಇಲ್ಲ, ನನಗೆ ಅವ್ರು ಬೇಕು, ಅವ್ರು ಇಲ್ಲದೆ ಜೀವಿಸೋಕ್ಕಾಗಲ್ಲ ಅಂತ ಎರಡನೇ ಪ್ರಾಸೆಸ್. ರಿಪೆಂಟೆಂಟ್ ಆದಾಗಲೇ ನಿಮ್ಮ 3ನೇ ಕಾರ್ಯ ರೆವಲೇಷನ್ ಬರೋದು. ನೀವು ಯಾವಾಗ ರಿಪೆಂಟೆನ್ಸ್ ಆದಮೇಲೆ ರೆವಲೇಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಯೇಸುವನ್ನು ನೋಡುವುದೇ ಆ ಪ್ರಕಟಣೆ. ನೋಡು ಅಂತ ಹೇಳುವಾಗ ಯೇಸುವನ್ನು ಯಾವ ರೀತಿ ನೋಡಬೇಕಾಗಿದೆಯೋ ಆ ರೀತಿ ನೋಡುವುದು. ವಾಕ್ಯ ನನ್ನ ಬಗ್ಗೆ ಏನು ಹೇಳ್ತಾ ಇದೆಯೋ ಅದನ್ನೇ ನೋಡುವುದು. ಸಮಸ್ಯೆ ಏನು ಹೇಳ್ತಾ ಇದೆಯೋ ಅದನ್ನು ನೋಡುವುದಿಲ್ಲ. ಸೊ ಹಾಗಾದರೆ ಯಾವಾಗ ನೀವು ಮಾನಸಾಂತರ ಹೊಂದಿ ನೀವು ಯೇಸುವನ್ನು ನೋಡುವಾಗ ನಿಮಗೆ ಯೇಸು ಎಂಬ ಪ್ರಕಟಣೆಯನ್ನು ಹೊಂದಿಕೊಳ್ಳುವಿರಿ, ಆ ವಾಕ್ಯದ ಪ್ರಕಟಣೆಯನ್ನು ಹೊಂದಿಕೊಳ್ಳುವಿರಿ. ಆ ವಾಕ್ಯ ನಿಮ್ಮಲ್ಲಿ ಪ್ರಕಟಣೆ ಆಗಿರುವಾಗ ನೆಕ್ಸ್ಟ್ ಕಾರ್ಯ ಏನಾರೀತಂದರೆ ರೆಸ್ಟೋರೇಷನ್. ಇಂಗ್ಲೀಷಲ್ಲಿ 4 ಪದಗಳು ಹೇಳ್ತೀನಿ ನೋಡಿ. ರಿಬೆಲಿಯಸ್ ಆಗಿದ್ರೆ ರಿಬೆಲಿಯಸ್ ಆಗಿದ್ರೆ ಮರಣದ ಪರಿಸ್ಥಿತಿ. ಸೊ ಯು ಹ್ಯಾವ್ ಟು ರಿಪೆಂಟ್, ಮಾನಸಾಂತರ ಹೊಂದಬೇಕು. ನೀವು ರಿಪೆಂಟ್ ಆದರೆ ನಿಮಗೆ ಯೇಸುವಿನ ರೆವಲೇಷನ್ ಬರುತ್ತೆ, ಪ್ರಕಟಣೆ ಹೊಂದಿಕೊಳ್ತೀರಾ. ರೆವಲೇಷನ್ ಬಂದಾಗ ರೆಸ್ಟೋರೇಷನ್. 4 R. ರೆಬಿಲಿಯನ್ ಆಗಿ ಇದ್ರೆ ನಿಮಗೆ ಮರಣ. ಅದರಿಂದ ರಿಪೆಂಟ್ ಆಗಲೇಬೇಕು, ಮಾನಸಾಂತರ ಬರಲೇಬೇಕು. ನಿಮಗೆ ಮಾನಸಾಂತರ ಹೊಂದಿ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳುವಾಗ ರೆವಲೇಷನ್ ಪ್ರಕಟಣೆ ಉಂಟಾಗುವುದು. ರೆವಲೇಷನ್ ಬಂದಾಗಲೇ ನೆಕ್ಸ್ಟ್ ರೆಸ್ಟೋರೇಷನ್. ನೀವು ಯೇಸು ಕ್ರಿಸ್ತನಲ್ಲಿರುವ ಫಲಗಳನ್ನು ನಿಮ್ಮ ಶರೀರದಲ್ಲಿ ತೃಪ್ತಿಯಾಗಿ ಅನುಭವಿಸೋಕ್ಕೆ ಸಾಧ್ಯ. ಯೇಸುವಿನ ನಾಮದಲ್ಲಿ ಈಗ ಲೆಟ್ ಮಿ ಸಮರೈಸ್ ಇಟ್. ಯೇಸುವಿನ ನಾಮದಲ್ಲಿ ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಈ ದೇವರು ಪ್ರೀತಿಯಾಗಿದ್ರೆ ಅವರು ಹಾವುಗಳನ್ನ ಕಚ್ಚಿದ. ಈಗ ಅರ್ಥ ಆಯ್ತಾ? ಹಾವುಗಳನ್ನ ಅವರು ಕಳಿಸಿಲ್ಲ, ಹಾವುಗಳ ರೂಪದಲ್ಲಿ ಅವರು ಯೇಸುವನ್ನು ಬೇಡ ಅಂದಿದ್ದಕ್ಕೆ ಮರಣ ಬರೋಕ್ಕೆ ಹಾವುಗಳ ಮೂಲಕ ಆಯಿತು. ಹಾವು ಯಾವುದನ್ನು ತೋರಿಸುತ್ತೆ ಅಂದರೆ ಶಾಪವನ್ನು ತೋರಿಸ್ತಾ ಇದೆ. ಯಾವ ಶಾಪದ ನಿಮಿತ್ತವಾಗಿ ಪಾಪದ ನಿಮಿತ್ತವಾಗಿ ಶಾಪವಾಯಿತೋ ಅದಕ್ಕೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಪಾಪನೇ ಅರಿಯದೇ ಇರುವವರನ್ನ, ನಮ್ಮಲ್ಲಿದ್ದ ಶಾಪಗಳನ್ನ ಅವರ ಮೇಲೆ ಹಾಕಿ. ಹಾಗಾದರೆ ಆ ಬ್ರಾನ್ಸ್ ಸರ್ಪೆಂಟ್ ಏನು ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಜೀಸಸ್, ನಾಟ್ ಜಸ್ಟ್ ಜೀಸಸ್ ಕ್ಯಾರಿಂಗ್ ಆರ್ ಕರ್ಸ್. ನನ್ನ ಶಾಪವನ್ನು ಪಾಪವನ್ನು ಹೊತ್ತಿಕೊಳ್ಳುವ ಆ ಯೇಸುವೆ ಆ ಬ್ರಾನ್ಸ್ ಸರ್ಪೆಂಟ್. ಯಾವಾಗಲೂ ಸರ್ಪೆಂಟ್ ಅದು ಆಕ್ಚುಲಿ ಮರ ಯಾವುದಕ್ಕೆ ಹೋಲಿಕೆ ಅಂದರೆ ಶಾಪಕ್ಕೆ ಹೋಲಿಕೆ. ಅದೊಂದು ವಾಕ್ಯ ಕೂಡ ಇತ್ತು, ಏನಂತ ಇತ್ತು? ಹೂ ಹ್ಯಾಂಗತ್ ಕರ್ಸ್ ಇಸ್ ದ್ಯಾಟ್ ಹೂ ಹ್ಯಾಂಗತ್ ಆನ್ ದ ಟ್ರೀ ಅಂತ ಒಂದು ವಾಕ್ಯ ಇದೆ. Praise the Lord. I think in 2 Corinthians, Galatians ಅಲ್ಲ, ಎಸ್, Galatians 3:13 ಅಲ್ಲಿ ಏನು ಹೇಳ್ತಾ ಇದೆ? Christ has redeemed us from the curse of the law, having become a curse for us.
ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡೋಕ್ಕೋಸ್ಕರ ಆತನ ಶಾಪವಾದನು. ಸೊ ಕನ್ನಡದಲ್ಲಿ ಇನ್ನೂ ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. It was, so the bronze serpent that was lifted up was Jesus carrying our sin, Jesus carrying a curse. ನಮ್ಮ ಶಾಪವನ್ನು ಹೊತ್ತುಕೊಂಡಿದ್ದ ಯೇಸು. ಸೊ ಅವರು ಇಲ್ಲಿ ಶಾಪವಾಗಿದ್ದನ್ನ ಅವರು ಹೊತ್ತುಕೊಂಡಿರುವಾಗ ಈಗ ಹೆಂಗೆ ಆಗಿದೆ, ದರ್ ಇಸ್ ಅ ಟ್ರಾನ್ಸಿಷನ್. ಏನ್ ಟ್ರಾನ್ಸಿಷನ್? ಇಲ್ಲಿದ್ದ ಪಾಪ ಅಲ್ಲಿಗೆ ಹೋಯ್ತು, ಅಲ್ಲಿದ್ದ ಜೀವ ಇಲ್ಲಿಗೆ ಬಂತು. ಇಲ್ಲಿದ್ದ ಶಾಪ ಅಲ್ಲಿಗೆ ಹೋಯ್ತು, ಅಲ್ಲಿದ್ದ ಆಶೀರ್ವಾದ ಇಲ್ಲಿಗೆ ಬಂತು. ಸೊ ದಿಸ್ ಇಸ್ ಅ ಟ್ರಾನ್ಸಾಕ್ಷನ್ that happened on the cross. ಯೇಸುವಿನ ನಾಮದಲ್ಲಿ ಈಗ ಕೂಡ ನೋಡ್ತಾ ಇರುವ ಪ್ರತಿಯೊಬ್ಬರನ್ನು ಕೂಡ ಈ ಯೇಸುವನ್ನು ಸ್ವಂತ ರಕ್ಷಕನಾಗಿ, ಈಗ ಒಂದು ವೇಳೆ ಯಾರಾದರೂ ನೋಡ್ತಾ ಇರೋರು ಇನ್ನೂ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿಲ್ಲ ಅಂದರೆ, ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳೋದು ಒಂದು ಆಯ್ಕೆ ಅಲ್ಲ, ಇದು ಚಾಯ್ಸ್ ಅಲ್ಲ. ನಿಮ್ಮ ಜೀವನ, ನಿಮ್ಮ ಲೈಫ್, ನಿಮ್ಮ ದೇವರ ಉದ್ದೇಶ ಅದು ಯೇಸು ಕ್ರಿಸ್ತನಲ್ಲೇ ಇರುವುದರಿಂದ, ಆತನು ನಿಮ್ಮ ಒಳಗಡೆ ಇದ್ದರೆ ಮಾತ್ರನೇ ಆತನಲ್ಲಿ ಇರುವುದು ನಿಮ್ಮಲ್ಲಿ ಪ್ರಕಟವಾಗಕ್ಕೆ ಸಾಧ್ಯ. ಆದ್ದರಿಂದ ನಂಬಿಕೆಯಿಂದ ನೀವು ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವಾಗ ಯೇಸುವಿನ ಆತ್ಮ ಎಂಬ ಪವಿತ್ರಾತ್ಮನು ನಿಮ್ಮಲ್ಲಿ ಬಂದು ನೀವನ್ನು ಯೇಸುವನ್ನು ನೋಡುವ ಹಾಗೆ, ಯೇಸುವಿನ ಮಹಿಮೆಯನ್ನು ಅನುಭವಿಸುವ ಹಾಗೆ ಅವನು ನಿಮ್ಮನ್ನು ನಡೆಸಿ ಯೇಸು ಕ್ರಿಸ್ತನಲ್ಲಿರುವ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಶರೀರ ಅನುಭವಿಸುವಂತೆ ಅವನೇ ನಡೆಸುವನಾಗಿದ್ದಾನೆ ಯೇಸುವಿನ ನಾಮದಲ್ಲಿ. ಆದ್ದರಿಂದ ಈ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಯೇಸುವಿನ ನಾಮದಲ್ಲಿ ಅವರು ನಿಮಗೆ ಅಂತ ಮಾಡಿಟ್ಟಿರುವ ಒಂದು ಫಲವಾದರೂ ನೀವು ಮಿಸ್ ಮಾಡೋದಿಲ್ಲ. ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸ್ತೀರಾ, ಪರಿಪೂರ್ಣವಾಗಿ ಅನುಭವಿಸ್ತೀರಾ. ನೀವು ಕುಟುಂಬಕ್ಕೆ, ಸೊಸೈಟಿಗೆ ದೇವರ ನಾಮ ಮಹಿಮೆ ಪಡುವಂಥ ಆಶೀರ್ವಾದಗಳನ್ನು ಅನುಭವಿಸಿ ನೀವು ಜೀವವುಳ್ಳ ಸಾಕ್ಷಿಯಾಗಿದ್ದು ಪರಲೋಕವೇ ನಿಮ್ಮನ್ನು ಕೊಂಡಾಡುವ ರೀತಿಯಲ್ಲಿ ನಿಮ್ಮ ಜೀವನ ಇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. In Jesus' precious name I pray. Amen, amen, amen. Praise the Lord, dear brothers and sisters. God bless you all. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ಸಂಭವದಲ್ಲಿ ಯಾವ ರೀತಿ ಪಾಪದಲ್ಲಿ ಇರೋರು ಅವರು ಜೀವ ಹೊಂದಬೇಕಂದ್ರೆ ಯೇಸುವೆ ದಾರಿ ಎಂಬುವ ಆ ಕಾರ್ಯವನ್ನೇ ಈ ಸಿಂಪಲ್ ಆಗಿ ಆ ಶ್ಯಾಡೋ ನೆರಳಾಗಿರುವ ಕಾರ್ಯವನ್ನು ಓಲ್ಡ್ ಟೆಸ್ಟಮೆಂಟಲ್ಲಿ ನಡೆದಿರುವ ಘಟನೆಯನ್ನು ನೋಡಿದ್ವಿ. ಸೊ ಮರಣ ಅನ್ನೋದು ನಿತ್ಯ ಅಲ್ಲ, ಅದರಿಂದ ಶರೀರದ ಮರಣ ಅದು ತಾತ್ಕಾಲಿಕ. ಅದನ್ನ ಅಂಥವರು ಕೂಡ ಯೇಸುವನ್ನು ಇವತ್ತು ಕೂಡ ರಕ್ಷಣೆ ಹೊಂದಿದೆ, ಮರಣ ಹೊಂದಿದ್ರೆ ಅವರು ಕೂಡ ಯೇಸುವಿನ ಸ್ವಾರ್ಥೆಯನ್ನು ಕೇಳಿ ಆ ಸ್ವಾರ್ಥನೆ ಮೂಲಕ ರಕ್ಷಣೆ ಹೊಂದು ಆ ಸೋಲ್ ಅದು ಕೂಡ ಎಬ್ಬರಿಸಿ ಅವರು ಈ ದೇವರ ಜೊತೆ ಇರುವರು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ. ಹಾಗಾದ್ರೆ ಎಸ್, ಇಟ್ ಇಸ್ ಟ್ರೂ. ಯೇಸುವನ್ನು ಸ್ವೀಕಾರ ಮಾಡಿಲ್ಲ ಅಂದರೆ ನರಕಕ್ಕೆ ಹೋಗೋದು. ಆದರೆ ಯೇಸು ನಮ್ಮನ್ನು ನರಕಕ್ಕೆ ಹೋಗುವ ಹಾಗೆ ಬಿಡುವುದಿಲ್ಲ. ಆತನು ಬಂದು ಆತನ ಸ್ವಾರ್ಥೆಯನ್ನು ಕೇಳುವ ಹಾಗೆ ಪಾತಾಳಕ್ಕೆ ಹೋಗಿ ಸ್ಪಿರಿಟ್ಸ್ಗೆ ಸ್ವಾರ್ಥ ಹೇಳಿದ ದೇವರು ಪ್ರತಿಯೊಬ್ಬರಿಗೂ ಹೇಳಿ ಆ ಸ್ವಾರ್ಥದ ಫಲ, ಯೇಸುವಿನ ಮಹಿಮೆ, ಯೇಸುವಿನ ಜೀವ ಅವರು ಹೊಂದಿಕೊಂಡು ರಕ್ಷಣೆ ಆಗುವಂತೆ ಕಾರ್ಯಗಳು ನಡೆಯುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡೋದಾದರೆ ನೋಡಿ, ನಾವು ತಪ್ಪು ಮಾಡಿದ್ರೂ ಆ ತಪ್ಪಲ್ಲೇ ನಮ್ಮನ್ನು ನಿರಂತರವಾಗಿ ನಾಶವಾಗಿ ಹೋಗುವಂತ ಬಿಡ್ತಾ ಇಲ್ಲ. ನೀನು ಹೇಗಾದರೂ ಈಗ ನೀವು ನನ್ನ ಮಹಿಮೆನ ಅನುಭವಿಸ್ಬೇಕು, ಅದಕ್ಕೆ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಈಗ ಕೂಡ ನೋಡಿ, ಇನ್ 1 Corinthians 10:11 ಏನು ಹೇಳ್ತಾ ಇದೆ ಅಂದರೆ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿರುವೆ, ಅಂದರೆ ಎಕ್ಸಾಂಪಲ್ಸ್ ಆಗಿದೆ ಅಂತೆ, ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ ಟು ದೆಮ್ ಆಸ್ ಎಕ್ಸಾಂಪಲ್ಸ್ ಅಂಡ್ ದೇ ವರ್ ರಿಟನ್ ಫಾರ್ ಆರ್ ಅಡ್ಮಾನಿಷನ್ ಅಂತ ಹೇಳಿದ್ರೆ, ಇದೆಲ್ಲ ನಮಗೆ ಎಕ್ಸಾಂಪಲ್ಸ್ ಆಗಿರುವ ರೀತಿಯಲ್ಲಿ. ಹಾಗಾದ್ರೆ ಏನು ಅರ್ಥ ಗೊತ್ತಾ? ಯೇಸು ಕ್ರಿಸ್ತನ ಬರೋಕ್ಕೆ ಮುಂಚೆ ಜೀವಿಸಿದ ಪ್ರತಿಯೊಬ್ಬರು ದೇ ವರ್ ಜಸ್ಟ್ ದ ಎಕ್ಸಾಂಪಲ್ಸ್, models, samples for the real life that people who will live in Christ and experience. ಯೇಸು ಕ್ರಿಸ್ತನಲ್ಲಿ ಇದ್ದು ಜೀವಿಸುವವರಿಗೆ ಒಂದು ಮಾದರಿಯಾಗಿ, ಒಂದು ಸ್ಯಾಂಪಲ್ ಆಗಿ ಇದ್ದ ಜನರೇ ಇಂದ ನಡೆದ ಘಟನೆಗಳೇ ಯೇಸು ಕ್ರಿಸ್ತನಿಗೆ ಮುಂಚೆ ನಡೆದ ಕಾರ್ಯಗಳೆಲ್ಲ.
ಸೊ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತು ನಾವು ಎಷ್ಟೋ ಅಂತ ಒಂದು ಭಾಗ್ಯವಂತರು, ಎಷ್ಟೋ ಆಶೀರ್ವದಿಸಲ್ಪಟ್ಟವರು. ಯೇಸುವನ್ನು ಒಳಗಡೆ ನಾವು ಸ್ವೀಕಾರ ಮಾಡಿ, ಈ ಶರೀರದ ಯೇಸುವಿನ ಆಲಯವಾಗಿ ಯೇಸು ಒಳಗಡೆ ವಾಸ ಮಾಡಿ ಇವತ್ತು ನಮಗೆ ನಡೆಸಿ ತೋರಿಸ್ಕೊಡ್ತಾ ಇರುವ ಕಾರ್ಯಗಳೆಲ್ಲ ಅದು ನಿನಗೆ ಇವತ್ತು ಯೇಸು ಕ್ರಿಸ್ತನ ನಡೆಯೋಕ್ಕೆ ನಿನಗೆ ಸಹಾಯವಾಗಿದೆ, ಪ್ರಯೋಜನವಾಗಿದೆ, ನಿನ್ನ ಆತ್ಮದಲ್ಲಿ ಬಲಪಡಿಸುವಂಥ ಕಾರ್ಯಗಳಾಗಿದೆ. ಆದ್ದರಿಂದ ಯೇಸುವಿನ ನಾಮದಲ್ಲಿ ನೀವು ಸತ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ, ಸತ್ಯವನ್ನು ತುಂಬ ಲೈಟಾಗಿ ತಗೋಬೇಡಿ. ಯೇಸುವಿನ ನಾಮದಲ್ಲಿ ನೀವಿನ್ನೂ ಸತ್ಯವನ್ನು ಕೇಳುವುದಕ್ಕೆ ದಾಹವುಳ್ಳವರಾಗಿ, ಹಸುವುಳ್ಳವರಾಗಿ, ಬಯಕೆ ಉಳ್ಳವರಾಗಿ ಇರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾರಿಗೆ ಈ ವಾಕ್ಯ ಆತ್ಮವಾಗಿ ಹೊಂದಿಕೊಂಡಿರೋ ಇಂದಿನಿಂದ ಈ ವಾಕ್ಯದ ಮಹಿಮೆ, ವಾಕ್ಯದ ಮೌಲ್ಯ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗುವುದು. ದೇವರ ಪ್ರಸನ್ನತೆಯಲ್ಲಿ ಇರುವುದೇ ನಿಮಗೆ ಪ್ರಾಮುಖ್ಯವಾಗಿರುವುದು. ದೇವರ ವಾಕ್ಯವನ್ನು ಹೊಂದಿಕೊಂಡು ಆ ವಾಕ್ಯದ ಮಹಿಮೆಯನ್ನು ಪ್ರಕಟಿಸುವುದೇ ನಿಮಗೆ ಪ್ರಾಮುಖ್ಯವಾಗಿರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ನಾವು ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಜಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ಒಂದು ವೇಳೆ ಯಾರಾದರೂ ಪ್ರೇಯರ್ ರಿಕ್ವೆಸ್ಟ್ ನೋಡ್ತಾ ಇರೋರಿಗೆ ನಿಮ್ಗೆ ಇದ್ರೆ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನೀವು ಕೇಳಿದ್ದೀರಾ, ಈ ಕೇಳಿದ ಸತ್ಯದ ಪ್ರಕಾರ ನೀವು ಯಾವ ಸಮಸ್ಯೆಯಿಂದ ನರಳಾಡ್ತಾ ಇದ್ದೀರೋ, ಯಾವ ಸಮಸ್ಯೆ ನಿಮ್ಮ ಬಲದಿಂದ ಪ್ರಯತ್ನದಿಂದ ಮಾಡಿ ಸೋತೋಗ್ತಾ ಇದ್ದೀರೋ, ಇದು ಆಗ್ತಾನೇ ಇಲ್ಲ ಪಾಸ್ಟರ್, ಇದು ನಡೀತಾನೇ ಇಲ್ಲ ಪಾಸ್ಟರ್, ಇದು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಪಾಸ್ಟರ್ ಅಂತ ನೀವು ಹೇಳ್ತಾ ಇರೋದಾದರೆ, ಇವತ್ತು ದೇವರ ವಾಕ್ಯ ಆತ್ಮವಾಗಿಯೂ ಜೀವವಾಗಿ ನಿಮಗೆ ಬಂದೆವು. ಯಾವ ರೀತಿ ಇವರು ಮನ್ನಾ ಎಂಬುವ ಯೇಸುವನ್ನು ರಿಜೆಕ್ಟ್ ಮಾಡಿರೋದೇ ಮರಣದ ಪರಿಸ್ಥಿತಿ. ಆದರೆ ಕೂಗಿ ಯಾವಾಗ ಇಲ್ಲ ನಮ್ಗೆ ಗೊತ್ತಿಲ್ಲ, ನನ್ನನ್ನು ಕ್ಷಮಿಸು ಅಂತ ಕೂಗಾಡುವಾಗ ಅವರ ಪ್ರೀತಿ ನಿಮಿತ್ತವಾಗಿ ಮತ್ತೆ ಯೇಸು ಎಂಬುವ ಆ ಸರ್ಪವನ್ನು ಎದುರಿಸಿ ಅದನ್ನು ನೋಡುವವರಿಗೆಲ್ಲ ಜೀವ ಉಂಟಾದಂಗೆ ಯೇಸುವಿನ ನಾಮದಲ್ಲಿ ಈಗ ಕೇಳ್ತಾ ಇರುವ ಈ ವಾಕ್ಯವೇ ಆ ಯೇಸು. ಆ ವಾಕ್ಯ ಎಂಬುವ ಯೇಸು ನಿಮ್ಮಲ್ಲಿ ಪ್ರಕಟವಾಗ್ತಾ ಇರೋದ್ರಿಂದ ನಿಮ್ಮ ಬಲದಿಂದ ಯಾವುದು ಸಾಧ್ಯವಾಗಲಿಲ್ವೋ, ನಿಮ್ಮ ಪ್ರಯತ್ನದಿಂದ ಯಾವುದು ನೆರವೇರಲಿಲ್ವೋ, ಈಗ ವಾಕ್ಯ ಎಂಬುವ ಯೇಸು ನಿಮ್ಮಲ್ಲಿ ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮ ಆತ್ಮದೊಂದಿಗೆ ಒಂದಾಗಿರೋದ್ರಿಂದ ಇದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸಿ, ಈಗ ಯಾವ ಏರಿಯಾದಲ್ಲಿ ನೀವು ಫೇಲ್ ಆದ್ರೋ ಅದೇ ಏರಿಯಾದಲ್ಲಿ ಜಯವನ್ನು ಅನುಭವಿಸ್ತಾ ಇದ್ದೀರಾ. ಯಾವ ಡಾಕ್ಟರ್ ನೀವು ಇದು ಬಿಡುಗಡೆ ಆಗಕ್ಕಾಗಲ್ಲ, ಇದು ಮರಣನೇ ನಿನ್ನ ಗತಿ ಅಂತ ಹೇಳಿದ ಆ ರಿಪೋರ್ಟ್ ಈಗ ಜೀವ ಎಂಬುವ ಯೇಸು ನಿಮ್ಮಲ್ಲಿ ಪ್ರಕಟವಾಗಿ ಇನ್ನೊಂದು ದಿನ ನೀವು ಕಾಯಿಲೆ, ರೋಗ, ನೋವಲ್ಲಿ ಇರುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇರಿ. ನೀವು ಪರಿಪೂರ್ಣವಾಗಿ ಗುಣ ಹೊಂದಿರೋದೇ ಸತ್ಯ. ವಾಕ್ಯ ಎಂಬುವ ಸ್ವಸ್ಥತೆ ನಿಮ್ಮಲ್ಲಿ ಪ್ರಕಟವಾಗಿರೋದೇ ಸತ್ಯ. ವಾಕ್ಯ ಎಂಬುವ ಯೇಸು, ಆರೋಗ್ಯ ಎಂಬುವ ಯೇಸು ನಿಮ್ಮ ಶರೀರದಲ್ಲಿ ಈಗ ಬಲವಾಗಿ ಪ್ರಕಟವಾಗ್ತಾ ಇರೋದ್ರಿಂದ ನೀವು ಸುಖವಾಗೇ ಇರೋದು, ಆರೋಗ್ಯವಾಗೇ ಇರೋದು, ನೀವು ಗುಣ ಹೊಂದಿದವರಾಗಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receiver, let every word that is coming now is anointed. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮಾತಿಗೆ ಶಬ್ದ ಕೊಡ್ತಾ ಇದ್ದೀನಿ ಅಷ್ಟೇ. ಬರುವ ಮುಂದೊಂದು ಮಾತು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮ ಆತ್ಮದೊಂದಿಗೆ ಒಂದಾಗುವಾಗ ಯೇಸುವಿನ ನಾಮದಲ್ಲಿ ಪ್ಯಾರಲೈಸ್ಡ್ ಆಗಿರೋರು ಕೂಡ ಈ ಮಾತಿಗೆ ಜೀವ ಉಂಟಾಗಿ ನೀವು ಎದ್ದು ಕೂತು ಓಡಾಡ್ತಾ ಇದ್ದೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾವ ಕಿಡ್ನಿ ಫೇಲ್ ಆಗಿದೆಯೋ ಈಗ ಸರಿಯಾಗಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾರಿಗೆ ಹಾರ್ಟ್ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೋ ಈಗ ನಿಮ್ಮ ಹಾರ್ಟ್ ನಾರ್ಮಲ್ ಆಗಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ವಾಕ್ಯವು ಒಂದು ಮನುಷ್ಯನನ್ನು ಸರಿಪಡಿಸಲಿಲ್ಲ ಅಂದರೆ ಬೇರೆ ರೀತಿಯಲ್ಲಿ ಆ ಶರೀರ ರೂಪಿಸಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಫಸ್ಟ್ ಪ್ಲೇಸ್ ಮೊದಲನೇದಾಗಿ ಆ ಶರೀರ ಉಂಟಾದದೇ ವಾಕ್ಯ ಎಂಬುವ ಯೇಸುವಿನ ಮೂಲಕ. ಅದರಿಂದ ಈಗ ಬರ್ತಾ ಇರುವ ಅದೇ ವಾಕ್ಯ ಎಂಬುವ ಯೇಸುವಿನೇ ನಿಮ್ಮನ್ನು ಸ್ವಸ್ಥತೆ ಪಡಿಸ್ತಾ ಇದ್ದಾರೆ, ನಿಮ್ಮನ್ನು ರೂಪಿಸ್ತಾ ಇದ್ದಾರೆ, ನಿಮ್ಮನ್ನು ಸರಿಪಡಿಸ್ತಾ ಇದ್ದಾರೆ. ಆದ್ದರಿಂದ ನೀವೆಲ್ಲದರಲ್ಲೂ ಸುಖವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ, ಆಶೀರ್ವಾದವಾಗಿ, ಜಯವಾಗಿ ಜೀವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Let the anointing flow right now. Let the mighty anointing flow right now. ದೇವರ ವಾಕ್ಯದ ಅಭಿಷೇಕ ಒಬ್ಬೊಬ್ಬರನ್ನು ಮುಟ್ಟಲಿ. ಇದು ಕೇಳ್ತಾ ಇರುವ ಈ ಶಬ್ದ ನಾರ್ಮಲ್ ಆದ ಒಂದು ಮನುಷ್ಯನ ಜ್ಞಾನದಿಂದ ಬರುವ ಮಾತಲ್ಲ. ಇದು ಪವಿತ್ರಾತ್ಮನ ಮಾತಿಗೆ ಶಬ್ದ ಕೊಡ್ತಾ ಇದೆ ಈ ಶರೀರ ಅಷ್ಟೇ. ಈ ಮಾತಿಗೆ ಕೇಳುವ ಪ್ರತಿಯೊಬ್ಬರು ಕೂಡ ನಿಮ್ಮ ಶರೀರದ ತಲೆಯಿಂದ ಕಾಲುವರೆಗೂ ಅದೆಂಥ ಕಾಯಿಲೆ, ರೋಗ, ಅಬ್ನಾರ್ಮಲಿಟಿ ಇರಲಿ, ಈಗ ಪರಿಪೂರ್ಣವಾಗಿ ನಿಮ್ಮ ಶರೀರದಲ್ಲಿ ಆ ಸ್ವಸ್ಥತೆ ಉಂಟಾಗ್ತಾ ಇದೆ, ಆರೋಗ್ಯ ಉಂಟಾಗ್ತಾ ಇದೆ. ಈ ವಾಕ್ಯ ಗುಣಪಡಿಸ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Let the anointing reign. Let the presence of God pour out in Jesus' name. Thank you for pouring out your spirit, Lord. ಪವಿತ್ರಾತ್ಮನ ಕ್ರಿಯೆ ಇಲ್ಲದೆ ಒಂದು ಶರೀರದಲ್ಲಿ ಒಂದು ದೇವರ ಕಾರ್ಯ ಪ್ರಕಟವಾಗಕ್ಕೆ ಸಾಧ್ಯವಿಲ್ಲ ಅಪ್ಪ. ಈಗ ಪವಿತ್ರಾತ್ಮನ ಬಲವಾಗಿ ಕಾರ್ಯ ಮಾಡುವಂತೆ ನಿನ್ನ ವಾಕ್ಯ ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿ ಅವರೊಂದಿಗೆ ಒಂದಾಗಿರೋದಕ್ಕೋಸ್ಕರ ಸ್ತೋತ್ರಪ್ಪ.
ಯೇಸುವಿನ ನಾಮದಲ್ಲಿ ಜಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ದುಷ್ಟ ಶಕ್ತಿಗಳಿಂದ, ಅಶುದ್ಧ ಆತ್ಮಗಳಿಂದ ಹೋರಾಡ್ತಾ ಇರೋದಾದ್ರೆ ಯೇಸುವಿನ ನಾಮದಲ್ಲಿ ಈಗ ಕೂಡ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ನೀವು ಕೇಳ್ತಾ ಇರುವ ಸಾಧಾರಣ ಮಾತಲ್ಲ, ಮನುಷ್ಯನ ಮಾತಲ್ಲ. ಈ ಮಾತು ಪವಿತ್ರಾತ್ಮನ ಮಾತಿಗೆ ಶಬ್ದ ಕೊಡ್ತಾ ಇರೋದ್ರಿಂದ ಇದು ಅಭಿಷೇಕ ಮಾಡಲ್ಪಟ್ಟು ನಿಮ್ಮೊಂದಿಗೆ ಒಂದಾಗುವಾಗ ಆ ಶರೀರದಲ್ಲಿರುವ ಎಲ್ಲ ದುಷ್ಟ ಶಕ್ತಿಗಳು, ಅಂಧಕಾರ ಕ್ರಿಯೆಗಳು, ದುರಾತ್ಮಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲ ಆಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಹೋಗು, ಮತ್ತೆ ಬರಕೂಡದು ಅಂತ ಕಟ್ಟಲೆ ಕೊಡ್ತಾ ಇದ್ದೀನಿ. ಐ ರೆಬ್ಯೂಕ್ ಎವ್ರಿ ಅನ್ಕ್ಲೀನ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಪರಿಪೂರ್ಣದ ಬಿಡುಗಡೆ, ಪರಿಪೂರ್ಣದ ಸ್ವಸ್ಥತೆ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಯೇಸುವೆ ವಾಸ ಮಾಡುವ ನಿವಾಸವಾಗಿ ನೀವೇ ಈಗ ಇದ್ದೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮಗೆ ಬಂದ ಭಯ ಇನ್ನು ಮುಂದೆ ಬರುವುದಿಲ್ಲ. ನಿಮಗೆ ಕಾರ್ಯ ಮಾಡ್ತಾ ಇದ್ದ ಆ ಶತ್ರುವಿನ ಆಕ್ಷನ್ಗಳು ಇನ್ನು ಮುಂದೆ ನಡೆಯುವುದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇರಿ. ಪರಿಪೂರ್ಣದ ಬಿಡುಗಡೆ, ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆಶೀರ್ವಾದವನ್ನು ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇರಿ. Receive it. Let the anointing of the Holy Spirit reign. Yes, in the mighty name of Jesus. Be touched, be blessed, be drenched in God's glory. In Jesus' precious name I pray. Amen, amen, amen. Praise the Lord, dear brothers and sisters. God bless you all. ಇವತ್ತು ವಾಕ್ಯ ನಿಮ್ಮನ್ನು ಮುಟ್ಟಿದೆ ಅಂತ ನಾನು ನಂಬ್ತಾ ಇದ್ದೀನಿ. ಇವತ್ತು ನೀವು ದೇವರ ವಾಕ್ಯವನ್ನು ಹೊಂದಿಕೊಂಡು ಈ ವಾಕ್ಯದ ಮೌಲ್ಯ, ಈ ವಾಕ್ಯದ ಬಲ, ಈ ವಾಕ್ಯದ ಸಾಮರ್ಥ್ಯ ಎಂಥದಂತ ನಿಮ್ಮ ಜೀವನದಲ್ಲಿ ಈಗ ಅನುಭವಿಸೋರಾಗಿದ್ದೀರಾ. ಇದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸೋರಾಗಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇದನ್ನು ಬೇರೆಯವ್ರ ಜೊತೆ ಕೂಡ ಹಂಚಿಕೊಳ್ಳಿ. ದೇವರು ಒಳ್ಳೆಯವರು. ಅವ್ರು ಏನೇ ಮಾಡಿದ್ರು ನಿಮ್ಮ ಒಳ್ಳೆಯದಕ್ಕೋಸ್ಕರ. ನಮ್ಮ ಶರೀರಕ್ಕೆ ಅವ್ರು ಮಾಡುವ ಕಾರ್ಯಗಳೆಲ್ಲ, ಅಯ್ಯೋ ಏನು ಹಿಂಗೆ ಮಾಡಿಬಿಟ್ರು, ಅದು ಕೂಡ ಒಳ್ಳೆಯದಕ್ಕೋಸ್ಕರ. ಅವರು ಐ ಆಮ್ ಜಸ್ಟ್ ಗಿವಿಂಗ್ ಮೈ ರೆವಲೇಷನ್. ಒಂದು ವೇಳೆ ಅವ್ರ ಸಾಯ್ಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಕ್ರೂರವಾಗಿ, ದೇವರಿಗೆ ಪ್ರಿಯವಾಗಿ ಇಲ್ಲದೆ ಇರುವ ದಾರಿಯಲ್ಲಿ ಹೋಗ್ಬಿಡ್ತಾ ಇದ್ರು. ಉದ್ದೇಶವನ್ನು ನೆರವೇರಿಸಲೇ ಆಗದೆ ಒಂದು ವೇಸ್ಟ್ ಪಾತ್ರೆ ಆಗಿರೋರು. ಅದರಿಂದ ಅವ್ರ ಹಾಗೆ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಅವ್ರನ್ನ ದೇವರು ಎಬ್ಬರಿಸಿ ಆತನ ಮಹಿಮೆಯನ್ನು ಅನುಭವಿಸುವ ಕಾರ್ಯಗಳನ್ನ ಮಾಡಿರೋಕ್ಕೋಸ್ಕರ ಕೂಡ ಆಗಿರ್ಬೋದು. ಸೊ ಅದರಿಂದ ಯಾವುದೇ ಒಂದು ಕಾರ್ಯ ದೇವರು ಏನು ಮಾಡಿದ್ರು ಅದು ನಮ್ಮ ಒಳ್ಳೆಯದಕ್ಕೋಸ್ಕರ ಅನ್ನುವ ರೀತಿಯಲ್ಲಿ ನಾವು ನೋಡುವಾಗ ಅವರ ಫಲವನ್ನು ನಾವು ತೃಪ್ತಿಯಾಗಿ ಅನುಭವಿಸೋರಾಗಿದ್ದೀವಿ. ಯೇಸುವಿನ ನಾಮದಲ್ಲಿ ಈಗ ಕೂಡ ನೀವು ಕೇಳ್ತಾ ಇರುವ ಈ ಸತ್ಯ ನಿಮ್ಮನ್ನು ಆತ್ಮದಲ್ಲಿ ಎಡಿಫೈ ಮಾಡಲಿ, ಬಲಪಡಿಸಲಿ. ದೇವರು ಒಳ್ಳೆಯವರೇ ಎಂಬುದನ್ನು ರುಚಿಸಿ ನೋಡುವ ಹಾಗೆ ನಿಮ್ಮ ಜೀವಿತದಲ್ಲಿ ಮಹತ್ತಾದ ಕಾರ್ಯಗಳು ಇನ್ನೂ ಬಲವಾಗಿ ಪ್ರಕಟವಾಗಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Be touched, be blessed, be drenched in God's glory. In Jesus' precious name I pray. Amen, amen, amen. Blessings to you all. Blessings, Sister Manjula, Sister Rekha, Brother Nitin, Sister Namrata, God bless you. Sister Shushma, God bless you. Blessings to you all. Join ಆಗಿದ್ದ ಪ್ರತಿಯೊಬ್ಬರು ಕೂಡ ದೇವರು ನಿಮ್ಮ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಬ್ರದರ್ ಗಣೇಶ್, ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗಲಿ. ಅವರ ಆಶೀರ್ವಾದಗಳನ್ನ, ಮಹಿಮೆಯನ್ನು ನೀವು ತೃಪ್ತಿಯಾಗಿ ಅನುಭವಿಸಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Receive it, receive it in the mighty name of Jesus. ಬ್ರದರ್ ಬರ್ಮು, ನೀವು ನಿಮ್ಮ ಕುಟುಂಬ ಯೇಸುವಿನ ನಾಮದಲ್ಲಿ ದೇವರಿಟ್ಟು ನಿಮಗೆ ಅಂತ ಇಟ್ಟಿರುವ ಆಶೀರ್ವಾದ ತೃಪ್ತಿಯಾಗಿ ಅನುಭವಿಸಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it, receive it. ಬ್ರದರ್ ಸಂಗಮೇಶ್, ರಿಲೀಸ್ ದ ಅನಾಯಿಂಟಿಂಗ್, ದೇವರ ಅಭಿಷೇಕ ಬಲವಾಗಿ ಪ್ರಕಟವಾಗಲಿ. ಬ್ರದರ್ ಹರೀಶ್, ಸಿಸ್ಟರ್ ಈರಮ್ಮ, ಯೇಸುವಿನ ನಾಮದಲ್ಲಿ ದೇವರ ಯಾವ ಉದ್ದೇಶಕ್ಕೋಸ್ಕರ ಆರಿಸ್ಕೊಂಡಿದ್ದಾರೋ ಈಗ ನಿಮ್ಮ ಶರೀರ ಅವರಿಗೆ ಪಾತ್ರವಾಗಿ ಅವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾದಂಥ ಕಾರ್ಯ ನಡೀಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಎಸ್ ಸಿಸ್ಟರ್ ದ್ರಾಕ್ಷಾಯಿಣಿ, ಯೇಸುವಿನ ನಾಮದಲ್ಲಿ ಇನ್ನೂ ವಿಶೇಷ ಪ್ರಕಟಣೆಯ ಆತ್ಮ ನಿಮ್ಮಲ್ಲಿ ಬಲವಾಗಲಿ ಯೇಸುವಿನ ನಾಮದಲ್ಲಿ. ನೆಕ್ಸ್ಟ್ ಟೈಮ್ ಬೈಬಲ್ ತೆಗೆದು ವಾಕ್ಯವನ್ನು ಓದುವಾಗ ಆ ವಾಕ್ಯದ ರಹಸ್ಯಗಳು ನಿಮ್ಮ ಬರೀ ಮಾಹಿತಿಯಾಗಿರಲ್ಲ, ಅದರಂತೆ ದೇವರು ನಿಮ್ಮನ್ನು ನಡೆಸುವರಾಗಿರ್ತಾರೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Receive it. Bless you, Sister Brother Vivek, ವಿಶಾಲಾಕ್ಷಿ, ಯೇಸುವಿನ ನಾಮದ ಬ್ರದರ್ ವಿಶ್ವನಾಥ್, ಗಾಡ್ ಬ್ಲೆಸ್ ಯು. ಯೇಸುವಿನ ನಾಮದಲ್ಲಿ ನೀವು ನಿಮ್ಮ ಹೃದಯದಲ್ಲಿರುವ ಗೊಂದಲಗಳು, ಕನ್ಫ್ಯೂಷನ್, ಬ್ರದರ್ ವಿಶ್ವನಾಥ್, ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಇರದ ಹಾಗೆ ವಾಕ್ಯವನ್ನು ಧ್ಯಾನ ಮಾಡೋಕ್ಕಾಗದೆ ಇರುವ ಪರಿಸ್ಥಿತಿ ಇನ್ನು ಮುಂದೆ ಇರುವುದಿಲ್ಲ. ಯೇಸುವಿನ ನಾಮದಲ್ಲಿ ವಾಕ್ಯಕ್ಕೋಸ್ಕರ ದಾಹವಾಗಿ, ಇನ್ನೂ ಬಯಕೆ ಉಳ್ಳವಾಗಿ ಆ ವಾಕ್ಯದ ಬಲ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗುವುದು. I release this anointing in Jesus' name. So Shushma, Jaishika, ಯೇಸುವಿನ ನಾಮದಲ್ಲಿ, ಶಿಲ್ಪ, ಯೇಸುವಿನ ನಾಮದಲ್ಲಿ ನಿಮ್ಮ ಪ್ರಾಣ, ನಿಮ್ಮ ಮನಸ್ಥಿತಿ ಯಾವ ಕಾರಣದಿಂದ ಗೊಂದಲದಲ್ಲಿದೆಯೋ ಗೊತ್ತಿಲ್ಲ, ಈಗ ಈ ವಾಕ್ಯ ನಿಮ್ಮ
ಪರಿಪೂರ್ಣದ ಸಮಾಧಾನ, ಪರಿಪೂರ್ಣದ ಆನಂದ, ಪರಿಪೂರ್ಣದ ಶಾಂತಿಯಿಂದ ನಿಮ್ಮನ್ನು ತುಂಬಿಸಿ ಇನ್ನು ಮುಂದೆ ನೀವು ನೋಡುವ ಕಾರ್ಯಗಳು, ನೀವು ನೋಡು ಅಂತ ಹೇಳಿದಾಗಲ್ಲ ನಿಮ್ಮ ಸಮಸ್ಯೆ ಕಾಣುವುದಿಲ್ಲ, ಯೇಸುವೇ ಕಾಣ್ತಾ ಇರುವುದರಿಂದ ಯೇಸುವಿನ ಮಹಿಮೆಯನ್ನು ನೀವು ನೋಡುವರಾಗಿರ್ತೀರಾ. ಅದರ ಫಲವನ್ನು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಲೆಟ್ ಒಬ್ಬೊಬ್ಬರು ಕೂಡ ನಿಮ್ಮ ಆತ್ಮ ಬಲ ಹೊಂದಲಿ. ಆ ಆತ್ಮದಲ್ಲಿ ದೇವರನ್ನು ಹೊಂದಿಕೊಂಡಿರುವುದನ್ನು ನಿಮ್ಮ ಪ್ರಾಣ ಅಂಗೀಕರಿಸಿಕೊಂಡು ಒಪ್ಪಿಕೊಂಡು ಅದನ್ನು ಅಕ್ನಾಲೇಜ್ ಮಾಡಲಿ. ಆ ಆತ್ಮದ ಕುತೂಹಲವನ್ನು ನಿಮ್ಮ ಪ್ರಾಣ ವ್ಯಕ್ತಪಡಿಸಲಿ. ಬ್ರದರ್ ಅರುಣ್, ಯೇಸುವಿನ ನಾಮದಲ್ಲಿ ನಿಮ್ಮ ಪ್ರಾಣ, ನಿಮ್ಮ ಮನಸ್ಥಿತಿ ಈಗ ಮಾನಸಾಂತರ ಆಗಿ ಇನ್ನು ಮುಂದೆ ನಿಮಗೆ ಯಾವ ಕೊರತೆಗಳಿತ್ತೋ ಅದನ್ನು ನೋಡದೆ ಇನ್ನು ತುಂಬಿ ತುಳುಕುವ ಆಶೀರ್ವಾದ, ಅಳತೆ ಮಾಡೋಕ್ಕಾಗದರೆ ಅಂತ ಐಶ್ವರ್ಯ ಆಶೀರ್ವಾದವನ್ನು ನೀವು ನೋಡಿ ಅನುಭವಿಸಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ಕೂಡ ದೇವರ ವಾಕ್ಯವನ್ನು ನಾನು ಹೊಂದಿಕೊಂಡಿದ್ದೀನಿ. ಆ ವಾಕ್ಯವ ಕುತೂಹಲವನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದನ್ನು ಹೇಗಾದರೂ ಘನಪಡಿಸ್ಬೇಕು ಅಂತ ಆ ರೀತಿ ಇರೋರು ಮಾತ್ರ ನೀವು ಬೀಜಗಳನ್ನ ಬಿತ್ತಬಹುದು. ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಐದರ್ ಥ್ರೂ ಪಾಲ್ ಮಿನಿಸ್ಟ್ರೀಸ್ ಆರ್ ಥ್ರೂ ಗೂಗಲ್ ಪೇ, ಫೋನ್ ಪೇ, ಆ ರೀತಿ ನೀವು ದೇವರನ್ನ ಘನಪಡಿಸ್ಬೋದು. ಅರ್ಥ ಮಾಡ್ಕೊಳ್ಳಿ, ನಾವು ದೇವರನ್ನ ಘನಪಡಿಸೋದಲ್ಲ, ಆತನ ಎಂಥ ಒಳ್ಳೆಯವನು, ಅವನನ್ನು ಕೊಂಡಾಡುವುದು ನಾನು ಕೊಂಡಾಡದೇ ಇರೋಕ್ಕಾಗಲ್ಲ ಅನ್ನುವ ಕಾರ್ಯ. ಆದ್ದರಿಂದ ಆ ಥರ ಒಂದು ಎಕ್ಸೈಟ್ಮೆಂಟ್ ನಡೆಸೋಕೆ ಇಲ್ಲದೆ ಇರೋರು ನೀವು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಬಂದ್ಬಿಟ್ಟು ನೀವು ಒಂದು ಲಾಭಕ್ಕೋಸ್ಕರ ಕೊಡುವ ಕಾರ್ಯ ಅಲ್ಲ, ಇಲ್ಲ ಪಾಸ್ಟರ್ಗೇನೋ ಅಗತ್ಯವಿದೆ ಅಂತ ಕೊಡುವ ಕಾರ್ಯ ಅಲ್ಲ. ಇದು ದೇವರ ವಾಕ್ಯವನ್ನು ಕೊಂಡಾಡುವ ಕಾರ್ಯ. ಅದರಿಂದ ಪ್ರಕಟಣೆಯಿಂದ ಮಾಡುವಾಗ ಮಾತ್ರನೇ ಅದರ ಮಹಿಮೆಯನ್ನು, ಫಲವನ್ನು ನೀವು ಅನುಭವಿಸೋಕ್ಕೆ ಸಾಧ್ಯ. ಅದರಿಂದ ಆ ರೀತಿಯಾಗಿ ಪ್ರಕಟಣೆಯಾಗಿ ಹೊಂದಿಕೊಂಡು ಅದರ ಫಲವನ್ನು ಅನುಭವಿಸುವ ರೀತಿಯಲ್ಲಿ, ಕೊಂಡಾಡುವ ರೀತಿಯಲ್ಲಿ ಕೊಡುವ ಒಂದೊಂದು ಬೀಜವನ್ನು ಯೇಸುವಿನ ನಾಮದಲ್ಲಿ ಅಭಿಷೇಕ ಮಾಡ್ತಾ ಇದ್ದೀನಿ, ಆಶೀರ್ವದಿಸ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಆ ಬೀಜದ ಫಲವನ್ನು ಅಳತೆ ಮಾಡೋಕ್ಕಾಗದೇ ಇರುವ ಅಂಥ ಐಶ್ವರ್ಯದ ಮಂಡಲದಿಂದ ನೀವು ಹೊಂದಿಕೊಳ್ತಾ ಇದ್ದೀರಾ. ಆ ಹಣವಾಗಿ, ಆ ಅಗತ್ಯವಾಗಿ ಯೇಸುವೆ ನಿಮ್ಮಲ್ಲಿ ಪ್ರಕಟವಾಗ್ತಾ ಇದ್ದಾರೆ. ಅದರಿಂದ ಅದು 100% ಸಕ್ಸಸ್ ಆಗ್ತಾ ಇದೆ, ಅದು 100% ಜಯವಾಗಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಲೀಸ್ ಸ್ಪಿರಿಟ್ ಆಫ್ ಲೈಫ್ ಓವರ್ ಸಿಸ್ಟರ್ ಸಿದ್ದವ್ವ, ಸಿಸ್ಟರ್ ರೇಖಾ, ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿ. ರಿಸೀವ್ ಇಟ್, ರಿಸೀವ್ ಇಟ್ ನೌ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. Be touched, be blessed, be drenched in God's glory. In Jesus' precious name I pray. Amen, amen, amen. God bless you all, dear brothers and sisters. God bless you. ವಿಶೇಷವಾಗಿ ಆರಂಭದಿಂದ ಕೊನೆಯ ತನಕ ಇದ್ದ ಪ್ರತಿಯೊಬ್ಬರು ಕೂಡ ಈ ವಾಕ್ಯದ ಅಭಿಷೇಕ ಬಲವಾಗಿ ನೀವು ಅದನ್ನು ನಿಮ್ಮ ಶರೀರ ತೃಪ್ತಿಯಾಗಿ ಅನುಭವಿಸ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀರಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇನ್ನೊಂದು ಸರಿ ಕೂಡ ಇದನ್ನು ಕೇಳಿ ಈ ವಾಕ್ಯದ ಮಹಿಮೆಯನ್ನು ಹೊಂದಿಕೊಳ್ಳಿ. ನಾವು ಮತ್ತೆ ಇನ್ನೊಂದು ಶನಿವಾರ ಬಿಲೀವರ್ಸ್ ವಾಯ್ಸಲ್ಲಿ ಇನ್ನೊಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ, ವಾಕ್ಯವನ್ನು ಧ್ಯಾನ ಮಾಡೋಣ. ಅದೇ ರೀತಿ ನಾಳೆ 8:00 ಇಂಗ್ಲೀಷ್ ಆರಾಧನೆ ಇರುತ್ತೆ. ಅದನ್ನು ನೀವು ಯೂಟ್ಯೂಬಲ್ಲಿ ಹೊಸ ಯೂಟ್ಯೂಬ್ ಚಾನಲ್ ರೆವ್ ಜಾನ್ ಎಬೆನೆಜರ್ -ಪಾಲ್ ಮಿನಿಸ್ಟ್ರೀಸ್ ಇಂಗ್ಲೀಷ್ ಅಂತ ಒಂದು ಹೊಸ ಚಾನಲ್, ಬರೀ ಇಂಗ್ಲೀಷ್ ಅರ್ಥ ಆಗೋವರೆಗೆ ಅದನ್ನು ಆ ಚಾನಲಲ್ಲಿ ಬರೀ ಇಂಗ್ಲೀಷ್ ಮೆಸೇಜಸ್ ಸ್ಟ್ರೀಮಿಂಗು, ಇಂಗ್ಲೀಷ್ ರೀಲ್ಸು, ಶಾರ್ಟ್ಸ್ ಹಾಕ್ತಾ ಇದ್ವಿ. ಸೊ ಅದರಿಂದ ಇಂಗ್ಲೀಷ್ ಗೊತ್ತಾಗಿರೋರು, ಇಂಗ್ಲೀಷ್ ಫಾಲೋ ಮಾಡೋರು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕೂಡ ಲೈಕ್, ಕಮೆಂಟ್, ಶೇರ್ ಮಾಡಿ. ಇವತ್ತು ಅನೇಕರ ಆ ವಾಕ್ಯದ ಮೂಲಕ ಫಲವನ್ನು ಅನುಭವಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅದರಂತೆ 10 ನಾರ್ಮಲ್ ಕನ್ನಡ ಆರಾಧನೆ ಇದೆ. ನೀವು ಬೇರೆ ಸಭೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ನೀವು ಗೂಗಲ್ ಮೀಟಲ್ಲಿ ಜಾಯ್ನ್ ಆಗ್ಬೋದು. ನಿಮಗೆ ಗೂಗಲ್ ಮೀಟ್ ಲಿಂಕ್ ಬೇಕು ಅಂದರೆ ಈಗ ಕೂಡ ಸ್ಕ್ರೀನಲ್ಲಿ ಒಂದು ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, 9880516003 9880516003 ಈ ನಂಬರ್ಗೆ ನೀವು ನನಗೆ ಸಂಡೇ ಲಿಂಕ್ ಕಳಿಸಿ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಲಿಂಕ್ ಕಳಿಸ್ತಾರೆ. ಸೊ ಅದನ್ನು ನೀವು ಕರೆಕ್ಟಾಗಿ 11 ಲಿಂಕ್ ಓಪನ್ ಆಗುತ್ತೆ, ಮೆಸೇಜ್ 11:30 ಸ್ಟಾರ್ಟ್ ಆಗುತ್ತೆ, ನೀವು ಫುಲ್ಲಾಗಿ ಅಟೆಂಡ್ ಮಾಡ್ಬೋದು. ದೇವರು ನಿಮಗೆ ಹೆಚ್ಚಾಗಿ ಆಶೀರ್ವದಿಸಲಿ. ಅದರಂತೆ ನಾವು ಪ್ರತಿದಿನ ಸೋಮವಾರ ಇಂದ ಶುಕ್ರವಾರ ತನಕ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಇವತ್ತು ಅನೇಕರು ಮಾರ್ನಿಂಗ್ ಪ್ರೇಯರ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಆ ಅಟೆಂಡ್ ಮಾಡಿರೋ ಮೂಲಕ ಅದರ ಫಲ, ಅದರ ಮಹಿಮೆಯನ್ನು ನಾವು ಒಬ್ಬೊಬ್ಬರು ಅನುಭವಿಸಿ ಅದನ್ನು ಶುಕ್ರವಾರ ನಾವು ಸಾಕ್ಷಿಯನ್ನು ಶೇರ್ ಮಾಡ್ಕೊತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಫಸ್ಟ್ ಲಿಂಕ್ ಫುಲ್ಲಾಗಿ ಓವರ್ಫ್ಲೋ ಆಗಿ ಈಗ ನಾವು ಲಿಂಕ್ 2 ಸ್ಟಾರ್ಟ್ ಮಾಡಿ ಲಿಂಕ್ 2 ಅಲ್ಲೂ ಕೂಡ ಅನೇಕರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅದರಿಂದ ನೀವು ಮಾರ್ನಿಂಗ್ ಪ್ರೇಯರ್ ಜಾಯ್ನ್ ಆಗಬೇಕು ಅಂತ ಹೇಳೋರು ಜಾಯ್ನ್ ಆಗಬೇಕು ಅಂದರೆ ನೀವು ಮತ್ತೆ ಅದೇ ನಂಬರ್ಗೆ, ವಾಟ್ಸಪ್ ನಂಬರ್ಗೆ ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸಿ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ನಾವು ನಿಮಗೆ ಲಿಂಕನ್ನು ಕಳಿಸ್ತೀವಿ.
ಸೊ ಇದು ಯಾವುದು ಕಟಾಯ ಅಲ್ಲ, ಎಲ್ಲ ನಿಮ್ಮ ಹೃದಯದ ಬಯಕೆ ಅಂತೆ, ಪವಿತ್ರಾತ್ಮನ ನಡೆಸುವಿಕೆ ಅಂತೆ. ನೀವು ಆತ್ಮದಲ್ಲಿ ಇನ್ನೂ ಬಲಪಡಬೇಕು, ದೇವರ ಆತ್ಮದಲ್ಲಿ ಬೆಳೆಯಬೇಕು, ಆ ಆತ್ಮದ ಫಲವನ್ನು ನನ್ನ ಶರೀರ ಅನುಭವಿಸ್ಬೇಕು ಅಂತ ಬಯಕೆ ಉಳ್ಳವರಾಗಿದ್ದರೆ ನೀವು ಕನೆಕ್ಟ್ ಆಗ್ಬೋದು. ಸೊ ಯೇಸುವಿನ ನಾಮದಲ್ಲಿ ಖಂಡಿತವಾಗ್ಲೂ ಈ ದಿನಗಳಲ್ಲಿ ದೇವರ ಮಹತ್ತಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸ್ತುತಿ ಘನ ಮಹಿಮೆ ಆತನ ಒಬ್ಬನಿಗೆ ಸಲ್ಲಿಸ್ತಾ ಇದೀವಿ. ಯೇಸುವಿನ ನಾಮದಲ್ಲಿ ನಾನು ಜಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್ಡ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಇನ್ ಜೀಸಸ್ precious name I pray. Amen, amen, amen. God bless you all. Blessings. Bless you. Sister Siddhava, God bless you. Sister Savita, Brother Barmo, Rekha, God bless you. Bless you all. God bless you. Blessings, blessings, blessings.